Jai Shri Gurudev. This is Nandish, lecturer in biology, BGS PU College, Magadi. Very good morning, student. I hope you people are studying well. Let us recall about previous video, like we are studied about concept of hydrophily. What do you mean by hydrophily? Hydrophily nothing but the pollination takes place through the water. It is called hydrophily. The well example of pollination in hydrophily, it is like Vallisneria, and freshwater flower or plant, it is Hydrilla, and marine water form, it is Zostera. Okay, in this hydrophily pollination, it is quite rare in nature. It is a quite rare in flowering plant. It is limited to mostly in only monocotyledon plants. Okay, and here some lower plants like algae, bryophytes, and pteridophytes occurs in this hydrophily due to presence of water. The water is the regular mode of transport for male gamete among the algae, bryophytes and pteridophytes. Okay, ಲಾಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ರೀಸನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಏನು ರೀಸನ್ ಅದು? ದ ಡಿಸ್ಟ್ರಿಬ್ಯೂಷನ್ ಆಫ್ ಸೋಮ್ ಬ್ರಯೋಫೈಟ್ಸ್ ಆ್ಯಂಡ್ ಟೆರಿಡೋಫೈಟ್ಸ್ ಆನ್ ದ ಅರ್ತ್ ಈಸ್ ಲಿಮಿಟೆಡ್ ಅಂತ ನಾವು ಓದಿದ್ವಿ. ಏನಕ್ಕೆ ಈ ಬ್ರಯೋಫೈಟ್ಸು ಮತ್ತು ಟೆರಿಡೋಫೈಟ್ಸ್ ಲಿಮಿಟೆಡ್ ಏರಿಯಾದಲ್ಲಿ ಮಾತ್ರ ಇದೆ? ಈ ರೀಸನ್ನ ಎಕ್ಸಾಮಲ್ಲೂ ಸಹ ಕೇಳ್ಬೋದು. ಬಿಕಾಸ್ ಆಫ್ ದ ನೀಡ್ ಆಫ್ ವಾಟರ್. ಓಕೆ, ಬಿಕಾಸ್ ದ ನೀಡ್ ಫಾರ್ ವಾಟರ್. ಎಲ್ಲಿ ಯಾಕಂದರೆ ವಾಟರ್ ಕಮ್ಮಿ ಇದೆ, ಎಲ್ಲಿ ವಾಟರ್ ಇದೆಯೋ ಮಾತ್ರ ಇರುತ್ತೋ ಆ ಜಾಗದಲ್ಲಿ ಮಾತ್ರ ಈ ಬ್ರಯೋಫೈಟ್ಸ್ ಇರ್ಬೋದು, ಟೆರಿಡೋಫೈಟ್ಸ್ ಬೆಳೀತದೆ. ಅದಕ್ಕೋಸ್ಕರ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಸಮ್ ಬ್ರಯೋಫೈಟ್ಸ್ ಆ್ಯಂಡ್ ಟೆರಿಡೋಫೈಟ್ ಆನ್ ಅರ್ತ್ ಈಸ್ ಲಿಮಿಟೆಡ್ ಬಿಕಾಸ್ ಆಫ್ ದ ನೀಡ್ ಫಾರ್ ವಾಟರ್. ಫಾರ್ ದ ಏನಕ್ಕೆ ವಾಟರ್ ಇರಲೇಬೇಕು? ಬಿಕಾಸ್ ದ ಟ್ರಾನ್ಸ್ಪೋರ್ಟ್ ಆಫ್ ಮೇಲ್ ಗ್ಯಾಮೆಟ್ಸ್ ಆ್ಯಂಡ್ ಫರ್ಟಿಲೈಸೇಷನ್. ಓಕೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಕೆಲವೊಂದು ಪ್ಲ್ಯಾಂಟ್ಸ್ಗಳಿರುತ್ತೆ ಇನ್ ವಾಟರಲ್ಲಿ, ಅದು ಹೈಡ್ರೋಫಿಲಿ ನೇಚರೇ ಮಾಡಬೇಕು ಅಂತ ಏನೂ ಇಲ್ಲ. ಓಕೆ, ಇನ್ ಮೆಜಾರಿಟಿ ಆಫ್ ಸಮ್ ಅಕ್ವಾಟಿಕ್ ಸಚ್ ಆಸ್ ವಾಟರ್ ಹಯಾಸಿನ್, ಸ್ಕಾರ್ಜ್ ಆಫ್ ವಾಟರ್ ಬಾಡೀಸ್ ಅಂತ ಕರೀತಾರೆ, ಇಲ್ಲ ಟೆರರ್ ಆಫ್ ಬೆಂಗಾಲ್ ಅಂತ ಕರೀತಾರೆ. ಇನ್ ಪ್ರೀವಿಯಸ್ ಚಾಪ್ಟರಲ್ಲಿ ನೀವು ಓದಿರ್ತೀರ. ಓಕೆ, ಆ್ಯಂಡ್ ವಾಟರ್ ಹಯಾಸಿನ್ ಆ್ಯಂಡ್ ವಾಟರ್ ಲಿಲ್ಲಿ, ದ ಫ್ಲವರ್ ಎಮರ್ಜ್ ಅಬೌವ್ ದ ಲೆವೆಲ್ ಆಫ್ ವಾಟರ್ and are pollinated by insects or wind. This Vallisneria or seagrasses pollination takes place through the insects and wind ಅಂತ ನಾವು ಲಾಸ್ಟ್ ವಿಡಿಯೋದಲ್ಲಿ ಓದಿದ್ದೀವಿ. ಓಕೆ, ದೆನ್ ವಿ ಆರ್ ಡಿಸ್ಕಸ್ಡ್ ಅಬೌಟ್ ಪಾಲಿನೇಷನ್ ಇನ್ ವ್ಯಾಲಿಸ್ನೇರಿಯಾ ಆ್ಯಂಡ್ ಸೀಗ್ರಾಸಸ್. ಓಕೆ, ವ್ಯಾಲಿಸ್ನೇರಿಯಾ ಪ್ಲ್ಯಾಂಟಲ್ಲಿ ಹೇಗಿರುತ್ತೆ, ಮೇಲ್ ಪ್ಲ್ಯಾಂಟ್ ಹೇಗಿರುತ್ತೆ ಆ್ಯಂಡ್ ಫೀಮೇಲ್ ಪ್ಲ್ಯಾಂಟ್ ಹೇಗಿರುತ್ತೆ, ಆ್ಯಂಡ್ ಮೇಲ್ ಪ್ಲ್ಯಾಂಟಿಂದ ಪೋಲನ್ ಗ್ರೇನ್ಸ್ ಫೀಮೇಲ್ ಗ್ಯಾಮೆಟ್ಗೆ ಯಾವ ಥರ, ಫೀಮೇಲ್ ಪ್ಲ್ಯಾಂಟ್ಗೆ ಯಾವ ಥರ ಟ್ರಾನ್ಸ್ಫರ್ ಆಗುತ್ತೆ ಥ್ರೂ ದಿ ವಾಟರ್ ಮುಖಾಂತರ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಸಿ ಗ್ರಾಸಸ್ ಬಗ್ಗೆನೂ ನಾವು ಓದಿದ್ದೀವಿ. ದೆನ್ ನೆಕ್ಸ್ಟ್ ಅಡಾಪ್ಟೇಷನ್ ಆರ್ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ ಆಫ್ ಹೈಡ್ರೋಫಿಲಸ್ ಫ್ಲವರ್ ಕೂಡ ನಾವು ಓದಿದ್ದೀವಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಎಂಟಮೋಫಿಲಿ ನಥಿಂಗ್ ಬಟ್ ಇಟ್ ಈಸ್ ಎ ಪಾಲಿನೇಷನ್ ಅಕರ್ಸ್ ಥ್ರೂ ದಿ ಬಯೋಟಿಕ್ ಏಜೆಂಟ್ಸ್ ಲೈಕ್ ಅನಿಮಲ್ಸ್. ಓಕೆ, ದ ಎಂಟಮೋಫಿಲಿ ನಥಿಂಗ್ ಬಟ್ ದ ಪಾಲಿನೇಷನ್ ಬ್ರಾಟ್ ಅಬೌಟ್ ಬೈ ಇನ್ಸೆಕ್ಟ್ಸ್. ಅದರಲ್ಲೂ ಇನ್ಸೆಕ್ಟ್ಸಲ್ಲಿ ಯಾವುದು, ಹನಿ ಬೀಸಲ್ಲಿ ಮಾತ್ರ ಆಗೋದು. ಓಕೆ, ಇಟ್ ಈಸ್ ಕಾಲ್ಡ್ ಎಂಟಮೋಫಿಲಿ ಅಂತ ಹೇಳ್ತಾರೆ. ಆ್ಯಂಡ್ ದೇ ಪೊಸೆಸ್ ಎಂಟಮೋಫಿಲಿ ಫ್ಲವರ್, ಇಟ್ ಈಸ್ ಕಾಲ್ಡ್ ಎಂಟಮೋಫೈಲಸ್ ಫ್ಲವರ್ ಅಂತ ಹೇಳ್ತಾರೆ. ಆಮೇಲೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿರೋದೇನು, ದ ಕ್ಯಾರೆಕ್ಟರಿಸ್ಟಿಕ್ ಫ್ಯೂಚರ್ ಆಫ್ ಎಂಟಮೋಫಿಲಸ್ ಫ್ಲವರ್. ಲೈಕ್ ಫ್ಲವರ್ ಯಾವ ಥರ, ಈ ಎಂಟಮೋಫಿಲಿ ನೇಚರ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಒಂದು ಫ್ಲವರು ಏನೆಲ್ಲ ಕ್ಯಾರೆಕ್ಟರ್ ಇರಬೇಕು ಅಂತ ಅಂದರೆ, ದ ಫ್ಲವರ್ಸ್ ಆರ್ ಲಾರ್ಜ್, ತುಂಬ ದೊಡ್ಡದಾಗಿರಬೇಕು, ಆ್ಯಂಡ್ ಕಲರ್ಫುಲ್, ಬ್ರೈಟ್ ಕಲರ್ಫುಲ್ ಆಗಿರಬೇಕು, ಆ್ಯಂಡ್ ಇಟ್ ಈಸ್ ಎ ವೆರಿ ಅಟ್ರಾಕ್ಟಿವ್ ಇನ್ ನೇಚರ್. ಅದು ನೋಡಿದ ತಕ್ಷಣ ನಮಗೆ ಇಷ್ಟ ಆಗಬೇಕು, ಅದನ್ನು ಅಟ್ರಾಕ್ಟಿವ್ ಇನ್ ನೇಚರ್ ಅಂತ ಹೇಳ್ತಾರೆ. ಆ್ಯಂಡ್ ದ ಫ್ಲವರ್ಸ್ ಆರ್ ಫ್ರಾಗ್ರೆಂಟ್ ಆ್ಯಂಡ್ ರಿಚ್ ಇನ್ ನೆಕ್ಟರ್. ಓಕೆ, ಆ್ಯಂಡ್ ದಿಸ್ ಹೈಡ್ರೋಫಿಲಸ್ ಎಂಟಮೋಫಿಲಸ್ ಫ್ಲವರ್ಸ್ ಆರ್ ಸ್ಮಾಲ್ ಇನ್ ನೇಚರ್. ಇನ್ ಕೇಸ್ ಏನಾದರೂ ಸ್ಮಾಲ್ ಆಗಿದ್ದರೆ ಅದು ಏನು, ದಿ ಸ್ಮಾಲ್ ಫ್ಲವರ್ಸ್ ಆರ್ ಕಂಬೈನ್ಡ್ ಟು ಫಾರ್ಮ್ ಇನ್ಫ್ಲೋರಸೆನ್ಸ್ ಆಗಿ ಕಂಬೈಂಡ್ ಆಗುತ್ತೆ, ಮಾರ್ಪಾಡಾಗುತ್ತೆ, ಆ್ಯಂಡ್ ಮೇಕ್ ಪಾಲಿನೇಷನ್ ಮಾಡುತ್ತೆ ಕಂಬೈಂಡ್ ಆಗಿ. ದೆನ್ ದ ಪೋಲನ್ ಗ್ರೇನ್ಸ್ ಆರ್ ಸ್ಟಿಕ್ಕಿ ಇನ್ ನೇಚರ್. ದಿಸ್
entomophilous flowers or pollen grains are sticky in nature. Then we are learnt about rewards to pollinators. ಏನೆಲ್ಲ ರಿವಾರ್ಡ್ಸ್ ಇದೆ, ಒಂದು ಇನ್ಸೆಕ್ಟ್ಸ್ ಏನಾದ್ರು ಪ್ಲ್ಯಾಂಟ್ ಹತ್ರ ಬಂದರೆ ಏನೆಲ್ಲ ರಿವಾರ್ಡ್ಸ್ ತಗೊಳುತ್ತೆ ಅಂದರೆ ಲೈಕ್ ನೆಕ್ಟಾರ್ ಆ್ಯಂಡ್ ಪೋಲನ್ ಗ್ರೈನ್ಸ್ ಆ್ಯಂಡ್ ಸೇಫ್ ಎಗ್ ಲೇಯಿಂಗ್ ಪ್ಲೇಸಸ್. ದೀಸ್ 3 ಆರ್ ದ ರಿವಾರ್ಡ್ಸ್ ಆಫ್ ಪಾಲಿನೇಷನ್. ಓಕೆ, ನಾವು ಏನೇ ಒಂದು ಕೆಲಸ ಮಾಡಿದ್ರು ನಮಗೆ ಒಂದು ಸಂಬಳ ಸಿಗುತ್ತೆ, ಒಂದು ಅಮೌಂಟ್ ಸಿಗುತ್ತೆ, ಒಂದು ಏನೇ ಒಂದು ರಿವಾರ್ಡ್ ಸಿಗುತ್ತೆ. ಓಕೆ, ನಾವು ಮೊಬೈಲಲ್ಲೂ ಸಹ ಗೇಮ್ ಮಾಡ್ತಿದ್ರೆ ಏನೋ ಒಂದು ರಿವಾರ್ಡ್ಸ್ಗೋಸ್ಕರನೇ ಗೇಮ್ ಮಾಡ್ತಾ ಇರ್ತೀವಿ. ಪಬ್ಜಿಲೂ ಅಷ್ಟೇ, ನೀವು ನೋಡಿದ್ದೀರಾ, ಪಬ್ಜಿಲೂ ಅಷ್ಟೇ ಏನೋ ಒಂದು ರಿವಾರ್ಡ್ ಸಿಗೋಕ್ಕೋಸ್ಕರ, ಏನೋ ಒಂದು ಕ್ಲಿಯರ್ ಮಾಡೋಕ್ಕೋಸ್ಕರ ನಾವು ಗೇಮ್ ಮಾಡ್ತಾ ಇರ್ತೀವಿ. ಇದರಲ್ಲೂ ಅಷ್ಟೇ ಪಾಲಿನೇಷನಲ್ಲೂ ಕೂಡ ಒಂದು ಇನ್ಸೆಕ್ಟ್ಸ್ ರಿವಾರ್ಡ್ಸ್ನೇ ಹುಡುಕ್ತಾ ಇರುತ್ತೆ ಆ್ಯಂಡ್ ಪಾಲಿನೇಷನ್ ಸಹ ಮಾಡುತ್ತೆ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ 3 ರಿವಾರ್ಡ್ಸ್ ಯಾವ್ದ್ಯಾವುದು ಅಂದರೆ ನೆಕ್ಟರ್, ಪೋಲನ್ ಗ್ರೈನ್ಸ್ ಆ್ಯಂಡ್ ಸೇಫ್ ಎಗ್ ಲೇಯಿಂಗ್ ಪ್ಲೇಸಸ್. ಓಕೆ, ಅದರಲ್ಲಿ ವೆರಿ ಇಂಪಾರ್ಟೆಂಟ್ ರಿಲೇಷನ್ಶಿಪ್ ಬಿಟ್ವೀನ್ ಯುಕ್ಕಾ ಪ್ಲ್ಯಾಂಟ್ ಆ್ಯಂಡ್ ಮೋತ್ ಡಿಫ್ರೆನ್ಸ್ ರಿಲೇಷನ್ಶಿಪ್ನ ನಾವು ನೋಡಿದ್ದೀವಿ. ಅವೆರಡು ಇಂಟರ್ಲಿಂಕ್ ಆಗೇ ಇರಬೇಕು, ಯಾಕಂದರೆ ಇಂಟರ್ ಡಿಪೆಂಡೆಂಟ್ ಆಗಿರಲ್ಲ. ಯಾಕಂದರೆ ಒಂದು ಇಲ್ಲ ಅಂದರೆ ಒಂದು ಪ್ಲ್ಯಾಂಟ್ ಡೆವಲಪ್ ಆಗೋದೇ ಇಲ್ಲ ಅದು. ಓಕೆ, ದೆನ್ ಫೈನಲಿ ವಿ ಆರ್ ಲರ್ನ್ಟ್ ಅಬೌಟ್ ಪೋಲನ್ ರಾಬರ್ಸ್. ಓಕೆ, ದ ಫ್ಲೋರಲ್ ವಿಸಿಟರ್ಸ್ ಅಂತ ಕರೀತಾರೆ. Pollen robbers are also called as floral visitors or insects may consume pollen ಸಹ ಕನ್ಸ್ಯೂಮ್ ಮಾಡುತ್ತೆ and nectar without bringing pollination are called pollen or nectar robbers. Okay, students, today we are going to discussing about adaptation in flowers that favors ಕ್ರಾಸ್ ಪಾಲಿನೇಷನ್. ಓಕೆ, ಒಂದು ಕ್ರಾಸ್ ಪಾಲಿನೇಷನ್ ಆಗಬೇಕಾದ್ರೆ ಒಂದು ಫ್ಲವರು ಏನೆಲ್ಲ ತನ್ನ ಅಡಾಪ್ಟೇಷನ್ ಆಗಿದೆ ಈ ನೇಚರಲ್ಲಿ ಆ್ಯಂಡ್ ಏನೆಲ್ಲ ಡಿವೈಸ್ಗಳನ್ನ ಹೊಂದಿದೆ, ಒಂದು ಕ್ರಾಸ್ ಪಾಲಿನೇಷನ್ ಆಗಲೇಬೇಕು. ಸೆಲ್ಫ್ ಪಾಲಿನೇಷನ್ ಆಗಲ್ಲ, ಕ್ರಾಸ್ ಪಾಲಿನೇಷನ್ ಆಗಬೇಕಾದ್ರೆ ಏನೇನೆಲ್ಲ ಅಡಾಪ್ಟ್ ಮಾಡ್ಕೊಂಡಿದೆ ಈ ನೇಚರಲ್ಲಿ ಅಂತ ಓದೋಣ. ಓಕೆ, ಇನ್ ಕ್ರಾಸ್ ಪಾಲಿನೇಷನ್ ಫಸ್ಟ್ ಡಿವೈಸ್ ಯಾವುದು ಅಂದರೆ ಔಟ್ ಬ್ರೀಡಿಂಗ್ ಡಿವೈಸಸ್. ಓಕೆ, ಇದರಲ್ಲಿ ವೆರಿ ಇಂಪಾರ್ಟೆಂಟು ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಕೇಳ್ತಾರೆ. ಓಕೆ, ಎಕ್ಸಾಮಲ್ಲಿ ಈ ಔಟ್ ಬ್ರೀಡಿಂಗ್ ಡಿವೈಸಸಲ್ಲಿ ಯಾವ್ದು ಬೇಕಾದರೂ ನಿಮಗೆ ಕೇಳ್ಬೋದು. ಫಸ್ಟ್ ಆಫ್ ಆಲ್ ಅವಾಗಲಿಂದ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಹೇಳ್ತಾ ಇದ್ದೀವಿ. ವಾಟ್ ಡು ಯು ಮೀನ್ ಬೈ ಔಟ್ ಬ್ರೀಡಿಂಗ್ ಡಿವೈಸಸ್? ಔಟ್ ಬ್ರೀಡಿಂಗ್ ಡಿವೈಸಸ್ ಆರ್ ಕಾಂಟ್ರಿವೆನ್ಸ್ ಟು ಎನ್ಸ್ಯೂರ್ ಆಫ್ ಕ್ರಾಸ್ ಪಾಲಿನೇಷನ್ ಅಂತಾದರೂ ಹೇಳ್ತಾರೆ. ಓಕೆ, ಈ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತಾದರೂ ಅದು ಕೇಳ್ಬೋದು ನಿಮಗೆ. ಕಾಂಟ್ರಿವೆನ್ಸ್ ಟು ಎನ್ಸ್ಯೂರ್ ಕ್ರಾಸ್ ಪಾಲಿನೇಷನ್ ಅಂತಾದರೂ ಕೇಳ್ತಾರೆ. ಈ ಔಟ್ ಬ್ರೀಡಿಂಗ್ ಡಿವೈಸಸ್ಗೆ ಇನ್ನೊಂದು ಹೆಸರು ಕಾಂಟ್ರಿವೆನ್ಸ್ ಟು ಎನ್ಶ್ಯೂರ್ ಕ್ರಾಸ್ ಪಾಲಿನೇಷನ್ ಅಂತಾದರೂ ಕೇಳ್ಬೋದು. ಓಕೆ, ಫಸ್ಟ್ ಆಫ್ ಆಲ್ ವಾಟ್ ಡು ಯು ಮೀನ್ ಬೈ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಅಂದರೆ ಏನಿಲ್ಲ, ದ ಸ್ಟ್ರಕ್ಚರಲ್ ಅಡಾಪ್ಟೇಷನ್. ಇಟ್ ಈಸ್ ಎ ಸ್ಟ್ರಕ್ಚರಲ್ ಅಡಾಪ್ಟೇಷನ್ ಫಾರ್ಮ್ಡ್ ಇನ್ ದ ಫ್ಲವರ್ಸ್. ಯಾವುದ್ರಲ್ಲಾಗೋದು? It is a structural adaptation formed in the flower that discourage the self-pollination. Self-pollination ಯಾವುದೇ ಕಾರಣಕ್ಕೂ ಆಗಬಾರ್ದು. Discourage the self-pollination and encourage the cross-pollination. ಓಕೆ, ಇವೆರಡು ವರ್ಡ್ ಇರಲೇಬೇಕು, ಎರಡು ಸೆಂಟೆನ್ಸು. Discourage the self-pollination and encourage the cross-pollination. It is called ಔಟ್ ಬ್ರೀಡಿಂಗ್ ಡಿವೈಸಸ್. ಓಕೆ, ಅರ್ಥ ಆಗಿದೆಯಾ? ಏನಿಲ್ಲ, ಒಂದು ಪಾಲಿನೇಷನ್ ಆಗಬೇಕಾದ್ರೆ ಕ್ರಾಸ್ ಪಾಲಿನೇಷನಲ್ಲಿ ಮಾತ್ರ ಆಗಬೇಕು. ಓಕೆ, ಅಂದರೆ ಸೆಲ್ಫ್ ಪಾಲಿನೇಷನಲ್ಲಿ ಆಗಬಾರ್ದು. ಓಕೆ, ಐ ವಿಲ್ ರಿಪೀಟ್ ದ ಡೆಫಿನೇಷನ್. ದ ಸ್ಟ್ರಕ್ಚರಲ್ ಅಡಾಪ್ಟೇಷನ್ ಫಾರ್ಮ್ಡ್ ಇನ್ ದ ಫ್ಲವರ್ ದಟ್ ಡಿಸ್ಕರೇಜ್ ದ ಕ್ರಾಸ್ ಪಾಲಿನೇಷನ್ ಆ್ಯಂಡ್ discourage the self pollination and encourage the cross pollination are called outbreeding devices. Okay, for example ಇಲ್ಲಿ ನೋಡಿ, the majority of the angiosperm ಅಲ್ಲಿ ಬೈಸೆಕ್ಸುಯಲ್ ಫ್ಲವರೇ ಇರುತ್ತೆ, ಹೌದಾ? ಮೆಜಾರಿಟಿ ಆಫ್ ದ ಇನ್ ಮೆಜಾರಿಟಿ ಆಫ್ ದ ಪ್ಲ್ಯಾಂಟಲ್ಲಿ ಫ್ಲವರ್ಸು ಹರ್ಮೋಪ್ರೊಡೈಟ್ ಆಗೇ ಇರುತ್ತೆ. ಹರ್ಮೋಪ್ರೊಡೈಟ್ ನಥಿಂಗ್ ಬಟ್ ಬೈಸೆಕ್ಸುಯಲ್, ಬೋತ್ ದ ಸೆಕ್ಸ್ ಆರ್ಗನ್ಸ್ ಪ್ರೆಸೆಂಟ್ ಇನ್ ಸೇಮ್ ಇಂಡಿವಿಜುವಲ್ ಆಗೇ ಇರುತ್ತೆ. ಓಕೆ, ದ ಬೈಸೆಕ್ಸುಯಲ್ ಅಂದ್ರೇನು? ಈ ಪ್ಲ್ಯಾಂಟ್ಸಲ್ಲಿ ಬೈಸೆಕ್ಸುಯಲ್ ಅಂದ್ರೇನು? ಆ್ಯಂಥರು ಆ್ಯಂಡ್ ಸ್ಟಿಗ್ಮಾ ಒಂದೇ ಫ್ಲವರಲ್ಲಿ ಇರುತ್ತೆ. ಆ್ಯಂಥರ್ ಆ್ಯಂಡ್ ಸ್ಟಿಗ್ಮಾ ಒಂದೇ ಫ್ಲವರಲ್ಲಿ ಇರುತ್ತೆ. ಇದನ್ನು ಬೈಸೆಕ್ಸುಯಲ್ ಫ್ಲವರ್ ಅಂತ ಹೇಳ್ತಾರೆ. ಈ ಒಂದೇ ಹತ್ತತ್ರ ಇರೋದ್ರಿಂದ ಏನಾಗುತ್ತೆ, ದ ಚಾನ್ಸಸ್ ಆಫ್ ಸೆಲ್ಫ್
ಪಾಲಿನೇಷನ್ ಏನಾಗುತ್ತೆ, ಚಾನ್ಸಸ್ ಆಫ್ ಸೆಲ್ಫ್ ಪಾಲಿನೇಷನ್ ಜಾಸ್ತಿ ಇರುತ್ತೆ. ಓಕೆ, ಈ ಸೆಲ್ಫ್ ಪಾಲಿನೇಷನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ ಏನಾಗುತ್ತೆ, ಇಲ್ಲ ಓವರ್ಕಮ್ ಮಾಡೋಕ್ಕೋಸ್ಕರ ವೇರಿಯಸ್ ಡಿವೈಸ್ ಟು ಪ್ರೆಸೆಂಟ್ ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಪ್ರಮೋಟ್ ಕ್ರಾಸ್ ಪಾಲಿನೇಷನ್ ದಟ್ ಡಿವೈಸಸ್ ಇಟ್ ಈಸ್ ಕಾಲ್ಡ್ ಔಟ್ ಬ್ರೀಡಿಂಗ್ ಡಿವೈಸಸ್. ಇವಾಗ ಕ್ಲಾರಿಟಿ ಸಿಗ್ತಾ ನಿಮಗೆ? ಆಮೇಲೆ ಕ್ಲಿಯರ್ ಏನಿಲ್ಲ, ಮೆಜಾರಿಟಿ ಆಫ್ ದ ಫ್ಲವರ್ಸಲ್ಲಿ ಎಂಜಿಯೋಸ್ಪರ್ಮೇ ಇರುತ್ತೆ. ಆ ಎಂಜಿಯೋಸ್ಪರ್ಮಲ್ಲಿ ಬೈಸೆಕ್ಸುಯಲ್ ಫ್ಲವರೇ ಇರುತ್ತೆ. ಈ ಬೈಸೆಕ್ಸುಯಲ್ ಫ್ಲವರಲ್ಲಿ ಏನಿರುತ್ತೆ, ಒಂದು ಸ್ಟಿಗ್ಮಾ ಆ್ಯಂಡ್ ಆ್ಯಂಥರು ಹತ್ತತ್ರನೇ ಇರುತ್ತೆ. ಹತ್ತತ್ರ ಇರೋದ್ರಿಂದ ಏನಾಗುತ್ತೆ, ಸೆಲ್ಫ್ ಪಾಲಿನೇಷನ್ ಆಗೋಗುತ್ತೆ ಅದ್ರ ಮುಖಾಂತರ. ನಮಗಿಲ್ಲಿ ಕಂಡೀಷನ್ ಏನು, ಸೆಲ್ಫ್ ಪಾಲಿನೇಷನ್ ಆಗಲೇಬಾರ್ದು. ಡಿಸ್ಕರೇಜ್ ದ ಸೆಲ್ಫ್ ಪಾಲಿನೇಷನ್, ಎನ್ಕರೇಜ್ ದ ಕ್ರಾಸ್ ಪಾಲಿನೇಷನ್ ಆಗಬೇಕು ನಮಗೆ. ಓಕೆ, ಈ ಕ್ರಾಸ್ ಪಾಲಿನೇಷನ್ ಆಗೋಕ್ಕೋಸ್ಕರ ಏನೆಲ್ಲ ಡಿವೈಸ್ಗಳು ಬೇಕು, ಈ ಕ್ರಾಸ್ ಪಾಲಿನೇಷನ್ ಆಗಬೇಕು. ಅಂದರೆ ಸೆಲ್ಫ್ ಪಾಲಿನೇಷನ್ನ ಓವರ್ಕಮ್ ಮಾಡಬೇಕು, ಅವಾಯ್ಡ್ ಮಾಡೋಕ್ಕೋಸ್ಕರ ಏನೆಲ್ಲ ಡಿವೈಸ್ಗಳಿದೆ, ಆ ಡಿವೈಸ್ನ ನಾವು ಏನಂತ ಹೇಳ್ತಾರೆ ಅಂದರೆ ಔಟ್ ಬ್ರೀಡಿಂಗ್ ಡಿವೈಸಸ್. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್, some of the devices are adaptation that favors ಕ್ರಾಸ್ ಪಾಲಿನೇಷನ್ ಆರ್ ಫಾಲೋಸ್. ಯಾವುದೆಲ್ಲ ಇದೆ, ಯಾವ್ಯಾವ ಥರ ತೋರಿಸುತ್ತೆ ಒಂದೊಂದ ಓದ್ಕೊಂಡು ಹೋಗೋಣ. ಫಸ್ಟ್ ಔಟ್ ಬ್ರೀಡಿಂಗ್ ಡಿವೈಸಸ್, ಇಟ್ ಈಸ್ ಕಾಲ್ಡ್ ಡಿಕ್ಲೈನಿ ಆರ್ ಯೂನಿಸೆಕ್ಸುಯಾಲಿಟಿ ಅಂತ ಹೇಳ್ತಾರೆ. ಡಿಕ್ಲೈನಿ ಆರ್ ಯೂನಿಸೆಕ್ಸುಯಾಲಿಟಿ ನೇಮಲ್ಲೇ ಹೇಳ್ತಿದೆ. ಏನಿಲ್ಲ, ಡಿಕ್ಲೈನಿ ಅಂದರೆ ದ ಅಕ್ಕರೆನ್ಸ್ ಆಫ್ ಯೂನಿಸೆಕ್ಸುಯಲ್ ಫ್ಲವರ್ ಇನ್ ಪ್ಲ್ಯಾಂಟ್. ಓಕೆ, ಏನಿಲ್ಲ, ಒಂದು ಫ್ಲವರಲ್ಲಿ ಯೂನಿಸೆಕ್ಸುಯಲ್ ಫ್ಲವರ್ ಮಾತ್ರ ಇರುತ್ತೆ, ಒಂದೇ ಒಂದು ಗ್ಯಾಮೆಟ್ಸ್ ಇರೋವಂಥ ಫ್ಲವರ್ ಮಾತ್ರ ಇರುತ್ತೆ. ಅದನ್ನು ನಾವು ಯೂನಿಸೆಕ್ಸುಯಾಲಿಟಿ, ನಾಟ್ ಇಟ್ ಈಸ್ ಬೈಸೆಕ್ಸುಯಲ್. ಓಕೆ, ದ ಡಿಕ್ಲೈನ್ ಇನ್ ನಥಿಂಗ್ ಬಟ್ ದ ಅಕ್ಕರೆನ್ಸ್ ಆಫ್ ಯೂನಿಸೆಕ್ಸುಯಲ್ ಫ್ಲವರ್ಸ್ ಇನ್ ದ ಪ್ಲ್ಯಾಂಟ್. ಏನಿಲ್ಲ, ಸಖತ್ ಸಿಂಪಲ್. ದ ಪ್ಲ್ಯಾಂಟ್ ಪ್ರೊಡ್ಯೂಸಸ್ ಫ್ಲವರ್, ಇಟ್ ಈಸ್ ಕಾಲ್ಡ್ ಯೂನಿಸೆಕ್ಸುಯಲ್. ಒಂದು ಪ್ಲ್ಯಾಂಟು ಯೂನಿಸೆಕ್ಸುಯಲ್ ಫ್ಲವರ್ನ ಮಾತ್ರ ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನು ನಾವು ಡಿಕ್ಲೈನಿ ಅಂತ ಹೇಳ್ತಾರೆ. ಓಕೆ, ಇದರಲ್ಲಿ ಸೆಲ್ಫ್ ಪಾಲಿನೇಷನ್ಗೆ ಚಾನ್ಸೇ ಇರೋದಿಲ್ಲ, ಯಾಕಂದರೆ ಇಟ್ ಈಸ್ ಯೂನಿಸೆಕ್ಸುಯಲ್. ಓಕೆ, ಇದರಲ್ಲಿ ಸೆಲ್ಫ್ ಪಾಲಿನೇಷನ್ ಆಗೋಕ್ಕೆ ಆಗೋದೇ ಇಲ್ಲ. ಓಕೆ, ದೇ ಡು ನಾಟ್ ಪ್ರೊಡ್ಯೂಸ್ ಬೈಸೆಕ್ಸುಯಲ್ ಫ್ಲವರ್, ಇಟ್ ಈಸ್ ಓನ್ಲಿ ಯೂನಿಸೆಕ್ಸುಯಲ್. ಅದಕ್ಕೋಸ್ಕರ ಏನಾಗುತ್ತೆ, ಓನ್ಲಿ ಚಾನ್ಸಸ್ ಆಫ್ ಕ್ರಾಸ್ ಪಾಲಿನೇಷನ್. ಅದಕ್ಕೋಸ್ಕರ ಇದು ಕ್ರಾಸ್ ಪಾಲಿನೇಷನ್ ಆಗುತ್ತೆ. ದಿಸ್ ಕಂಡೀಷನ್ ಪ್ರಿವೆಂಟ್ ಬೋತ್ ಆಟೋಗ್ಯಾಮಿ ಆ್ಯಂಡ್ ಗಿಟನೋಗ್ಯಾಮಿ. ಇದರಲ್ಲಿ ದಿಸ್ ಕಂಡೀಷನ್ ಏನನ್ನು ಪ್ರಿವೆಂಟ್ ಮಾಡುತ್ತೆ, ನೀವು ಆಟೋಗ್ಯಾಮಿ ಅಂದರೆ ಏನು ಅಂತ ಫಸ್ಟೇ ಓದಿದ್ದೀರಾ, ಆ್ಯಂಡ್ ಗಿಟನೋಗ್ಯಾಮಿ ಅಂದ್ರೂ ಕೂಡ ನಿಮಗೆ ಗೊತ್ತಿದೆ. ದಿಸ್ ಕಂಡೀಷನ್ ಪ್ರಿವೆಂಟ್ ಆಟೋಗ್ಯಾಮಿ ಆ್ಯಂಡ್ ಗಿಟನೋಗ್ಯಾಮಿ. ಓಕೆ, ಆಟೋಗ್ಯಾಮಿ ಅಂದ್ರೇನು, ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಟೇಕ್ಸ್ ಪ್ಲೇಸ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್, ಇಟ್ ಈಸ್ ಕಾಲ್ಡ್ ಆಟೋಗ್ಯಾಮಿ ಅಂತ ನೀವು ಫಸ್ಟೇ ಓದಿದ್ದೀವಿ. ಆ್ಯಂಡ್ ಗಿಟನೋಗ್ಯಾಮಿ ಅಂದ್ರೇನು, ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ ಅನದರ್ ಫ್ಲವರ್. ಓಕೆ, ಆ್ಯಂಥರ್ ಟು ಸ್ಟಿಗ್ಮಾ ಆಫ್ ದ ಅನದರ್ ಫ್ಲವರ್ ಆಫ್ ದ ಸೇಮ್ ಪ್ಲ್ಯಾಂಟ್, ಇಟ್ ಈಸ್ ಕಾಲ್ಡ್ ಗಿಟನೋಗ್ಯಾಮಿ. ಈ ಎರಡು ಚಾನ್ಸಸ್ಸು ಈ ಡಿಕ್ಲೈನ್ ಇಲ್ಲಿ ಏನಾಗಿರುತ್ತೆ, ಪ್ರಿವೆಂಟ್ ಆಗಿರಲ್ಲ ಇದು. ಓಕೆ, ದಿಸ್ ಕಂಡೀಷನ್ ಪ್ರಿವೆಂಟ್ ಬೋತ್ ದ ಆಟೋಗ್ಯಾಮಿ ಆ್ಯಂಡ್ ಗಿಟನೋಗ್ಯಾಮಿ. ಎಕ್ಸಾಂಪಲ್ ಆಫ್ ದ ಗಿಟನಿ ಅಂತ ನೋಡಿದ್ರೆ, ನೀವು ಡಿಕ್ಲೈನಿ ಅಂತ ನೋಡಿದ್ರೆ ಪಪಾಯ ಪ್ಲ್ಯಾಂಟ್ ಆ್ಯಂಡ್ ಕ್ಯಾಸುರಿನಾ ಆ್ಯಂಡ್ ಮಲ್ಬರಿ, ದೀಸ್ 3 ಆರ್ ದ ಎಕ್ಸಾಂಪಲ್ ಆಫ್ ಡಿಕ್ಲೈನಿ condition or declining devices. Okay, declining or unisexuality. Understood? Next devices ಯಾವುದರಲ್ಲಿ, ನೆಕ್ಸ್ಟ್ ಡಿವೈಸಸ್ ಆಫ್ ದ ಔಟ್ ಬ್ರೀಡಿಂಗ್ ಡಿವೈಸಸ್ ಅಲ್ಲಿ ಸೆಲ್ಫ್ ಸ್ಟೆರಿಲಿಟಿ. ಓಕೆ, ಸೆಲ್ಫ್ ಸ್ಟೆರಿಲಿಟಿ ಆರ್ also called as self incompatibility. Self sterility are also called as self incompatibility ಅಂತ ಹೇಳ್ತಾರೆ. Okay, this is the
ಸೆಕೆಂಡ್ ಔಟ್ ಬ್ರೀಡಿಂಗ್ ಡಿವೈಸಸ್. ಓಕೆ, ವಾಟ್ ಡು ಯು ಮೀನ್ ಬೈ ಸೆಲ್ಫ್ ಸ್ಟೆರಿಲಿಟಿ ಅಂತ ಅಂದರೆ ಏನು? ಇಟ್ ಈಸ್ ದ ಫೇಲ್ಯೂರ್ ಇನ್ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ಇಟ್ ಈಸ್ ಕಾಲ್ಡ್ ಸೆಲ್ಫ್ ಸ್ಟೆರಿಲಿಟಿ ಅಂತ ಹೇಳ್ತಾರೆ. ಓಕೆ, ಸೆಲ್ಫ್ ಸ್ಟೆರಿಲಿಟಿ ಅಂದರೆ ಏನಿಲ್ಲ, ಇನ್ಫರ್ಟಿಲಿಟಿ, ಫರ್ಟೈಲ್ ಆಗದೇ ಇರೋ ಅಂಥ ಕಂಡೀಷನ್. ಓಕೆ, ಸೆಲ್ಫ್ ಸ್ಟೆರಿಲಿಟಿ ತನ್ನಕ್ಕೆ ತಾನೇ ಹಾಳಾಗೋ ಅಂಥ ಗ್ಯಾಮೆಟ್ಸು, ಅದನ್ನು ನಾವು ಸೆಲ್ಫ್ ಸ್ಟೆರಿಲಿಟಿ ಅಂತ ಹೇಳ್ತಾರೆ. ಓಕೆ, ಐ ವಿಲ್ ರಿಪೀಟ್ ದ ಡೆಫಿನೇಷನ್. ಫೇಲ್ಯೂರ್ ಇನ್ ದ ಜರ್ಮಿನೇಷನ್ ಆಫ್ ಪೋಲನ್ ಗ್ರೈನ್ಸ್ ಆನ್ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ಇಟ್ ಈಸ್ ಕಾಲ್ಡ್ ಸೆಲ್ಫ್ ಸ್ಟೆರಿಲಿಟಿ ಆರ್ ಆಲ್ಸೋ ಕಾಲ್ಡ್ ಆಸ್ self incompatibility. Okay, this is a genetic mechanism. ಯಾವುದು ಇಡೀ ಔಟ್ಬ್ರೀಡಿಂಗ್ ಡಿವೈಸಸಲ್ಲಿ ಜೆನೆಟಿಕ್ ಮೆಕ್ಯಾನಿಸಮ್ ಯಾವುದು ಅಂತ ಕೇಳಿದ್ರೆ ಎಕ್ಸಾಮಲ್ಲಿ, ಇಟ್ ಈಸ್ ಸೆಲ್ಫ್ ಸ್ಟೆರಿಲಿಟಿ. ಓಕೆ, ಸೆಲ್ಫ್ ಸ್ಟೆರಿಲಿಟಿ ಈಸ್ ದ genetic mechanism and prevent the self-fertilizing the ovule by inhibiting the pollen germination or pollen tube growth ಇನ್ ದ ಪಿಸ್ಟಿಲ್. ಓಕೆ, ಏನಿಲ್ಲ, ಸಖತ್ ಸಿಂಪಲ್ ಇದು. ಸೆಲ್ಫ್ ಸ್ಟೆರಿಲಿಟಿ ಅಂದರೆ ದಿಸ್ ಈಸ್ ದ ಸೆಕೆಂಡ್ ಔಟ್ ಬ್ರೀಡಿಂಗ್ ಡಿವೈಸಸ್. ಇಲ್ಲಿ ಹೇಗೆ ಕ್ರಾಸ್ ಪಾಲಿನೇಷನ್ ಪ್ರಮೋಟ್ ಮಾಡುತ್ತೆ ಅಂದರೆ, ಇಲ್ಲಿ ಬೈಸೆಕ್ಸುವಲ್ ಫ್ಲವರ್ಸ್ನ ಸ್ಟಿಗ್ಮಾದ ಮೇಲೆ ಏನಾದರೂ ಸೆಲ್ಫ್ ಪಾಲಿನೇಷನ್ ಬಿತ್ತು ಅಂದರೆ ಇಟ್ ಡಸ್ ನಾಟ್ ಅಲೋ ದ ಫರ್ಟಿಲೈಸೇಷನ್ ಆಫ್ ದ ಓವ್ಯೂಲ್. ಓಕೆ, ಹೇಗೆ ಬೈ ಹೇಗೆ ಮಾಡುತ್ತೆ ಅಂದರೆ, ಬೈ ಇನ್ಹಿಬಿಟಿಂಗ್ ದ ಪೋಲನ್ ಟ್ಯೂಬ್ ಆಗೋ ಚಾನ್ಸಸ್ಸೇ ಇರಲ್ಲ. ಬೈ ಇನ್ಹಿಬಿಟಿಂಗ್ ದ ಪೋಲನ್ ಟ್ಯೂಬ್ ಗ್ರೋತ್ ಆರ್ ಪೋಲನ್ ಜರ್ಮಿನೇಷನ್ ಆಗೋಕೆ ಬಿಡಲ್ಲ. ಓಕೆ, ಅದನ್ನು ನಾವು ದಿಸ್ ಈಸ್ ದ ಜೆನೆಟಿಕ್ ಮೆಕ್ಯಾನಿಸಮ್. ಇದರಲ್ಲಿ ಒಂದೇ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಇಷ್ಟೇ. ದ ಪೋಲನ್ ಜರ್ಮಿನೇಷನ್ ಆಗೋಕೆ ಬಿಡಲ್ಲ ಆ್ಯಂಡ್ ಪೋಲನ್ ಟ್ಯೂಬ್ ಗ್ರೋತೂ ಆಗಲ್ಲ ಇನ್ ದ ಪಿಸ್ಟಿಲಲ್ಲಿ. ಈ ಎರಡು ಪಾಯಿಂಟ್ ನೆನ್ಪಿಕ್ಕೋಬೇಕು ನೀವು. ಓಕೆ, ಕೀಪ್ ಇಟ್ ಇನ್ ಯುವರ್ ಮೈಂಡ್. ದ ಇನ್ಹಿಬಿಟಿಂಗ್ ಆಫ್ ಪೋಲನ್ ಜರ್ಮಿನೇಷನ್ ಆರ್ ಪೋಲನ್ ಟ್ಯೂಬ್ ಗ್ರೋತ್ ಇನ್ ದ ಪಿಸ್ಟಿಲ್, ಇಟ್ ಈಸ್ ಕಾಲ್ಡ್ ಸೆಲ್ಫ್ ಸ್ಟೆರಿಲಿಟಿ. ಓಕೆ, ತನ್ನಕ್ಕೆ ತಾನೇ ಹಾಳಾಗೋಗುತ್ತೆ, ಯಾಕಂದರೆ ಪೋಲನ್ ಜರ್ಮಿನೇಷನು ಆಗಲ್ಲ ಇದರಲ್ಲಿ ಆ್ಯಂಡ್ ಪೋಲನ್ ಟ್ಯೂಬ್ ಗ್ರೋತು ಸಹ ಆಗಲ್ಲ ಯಾವುದರಲ್ಲಿ, ಇನ್ ದ ಪಿಸ್ಟಲಲ್ಲಿ. ಅದನ್ನೇ ನಾವು ಸೆಲ್ಫ್ ಸ್ಟೆರಿಲಿಟಿ ಅಂತ ಹೇಳ್ತಾರೆ. ಓಕೆ, ದ ಫೇಲ್ಯೂರ್ ಅನ್ನೋ ವರ್ಡು ಬರೀಲೇಬೇಕು. Failure in the germination of pollen on the stigma of the same flower, it is called self-sterility or also called as self-incompatibility. This is a genetic mechanism. ಯಾವುದಪ್ಪ ಜೆನೆಟಿಕ್ ಮೆಕ್ಯಾನಿಸಮ್ ಅಂತ ಕೇಳಿದ್ರೆ ಇಟ್ ಈಸ್ ಸೆಲ್ಫ್ ಸ್ಟೆರಿಲಿಟಿ ಆ್ಯಂಡ್ ಪ್ರಿವೆಂಟ್ ದ self-fertilizing the ovules by inhibiting ಏನೇನು ಇನ್ಹಿಬಿಟ್ ಆಗುತ್ತೆ, pollen germination and or pollen tube growth in the pistil. Okay, it is called self sterility. Example of outbreeding devices of the self sterility, it is called abutilon and passiflora. Okay, these two flowers, they exhibit self sterility. Understood? Am I clear? Students, next third type of outbreeding devices, it is called dichogamy. Di means two, gamy means gametes. Okay, ಯಾವ್ದು two gametes? ಒಂದು gynosium, nothing but it is anther, and androgium, nothing but it is stigma. It is two gametes. Okay, what do you mean by dichogamy? Dichogamy nothing but the maturation of pollen grains and stigma at different times. Idu very important, different times to avoid self pollination. ಸಖತ್ ಸಿಂಪಲ್. ಒಂದು ಸೆಲ್ಫ್ ಪಾಲಿನೇಷನ್ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಟೂ ಗ್ಯಾಮೆಟ್ಸ್ ಇದೆಯಲ್ಲ, ಈ ಟೂ ಗ್ಯಾಮೆಟ್ಸು ಡಿಫ್ರೆಂಟ್ ಟೈಮಲ್ಲಿ ಮೆಚುರೇಷನ್ ಆಗುತ್ತೆ. ಅದನ್ನೇ ನಾವು ಡೈಕೋಗ್ಯಾಮಿ ಅಂತ ಹೇಳ್ತಾರೆ. ಓಕೆ, ದ ಮೆಚುರೇಷನ್ ಆಫ್ ಪೋಲನ್ ಗ್ರೈನ್ಸ್ and stigma at different times to avoid self-pollination and encourage cross-pollination. It is called dichogamy. Okay, understood? ಒಂದು ಫ್ಲವರ್ಸಲ್ಲಿ ಬೈಸೆಕ್ಸುವಲ್ ಆದರೆ ಮೇಲ್ ಗ್ಯಾಮೆಟ್ಸ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ ಬೇರೆ ಬೇರೆ ಟೈಮಲ್ಲಿ ಮೆಚುರೇಷನ್ನ
ತೋರಿಸುತ್ತೆ. ಓಕೆ, ಅದರಲ್ಲಿ ಡೈಕೋಗ್ಯಾಮಿ ಎಕ್ಸಿಬಿಟ್ ಟೂ ಟೈಪ್ಸ್ ಆಫ್ ಡೈಕೋಗ್ಯಾಮಿ, ನಥಿಂಗ್ ಬಟ್ ಪ್ರೋಟೋಗೈನಿ, ಗೈನಿ ನಥಿಂಗ್ ಬಟ್ ಗೈನೋಜಿಯಮ್. ಓಕೆ, ಪ್ರೋಟೋಗೈನಿ ನಥಿಂಗ್ ಬಟ್, ವಾಟ್ ಡು ಯು ಮೀನ್ ಬೈ ಪ್ರೋಟೋಗೈನಿ? ಪ್ರೋಟೋಗೈನಿ, ಗೈನಿ ಅಂದರೆ ಗೈನೋಜಿಯಮ್. ಓಕೆ, ಪ್ರೋಟೋಗೈನಿ ನಥಿಂಗ್ ಬಟ್ ದ ಗೈನೋಜಿಯಮ್ ಮೆಚ್ಯೂರ್ ಬಿಫೋರ್ ಆ್ಯಂಥರ್. ಆ್ಯಂಥರ್ ಡೆವಲಪ್ ಆಗೋ ಮುಂಚೆನೇ ಗೈನೋಜಿಯಮ್ ಮೆಚ್ಯೂರ್ ಆಗಿರುತ್ತೆ. ಓಕೆ, ದ ಗೈನೋಜಿಯಮ್ ಮೆಚ್ಯೂರ್ ಬಿಫೋರ್ ಆ್ಯಂಥರ್, ಇಟ್ ಈಸ್ ಕಾಲ್ಡ್ ಪ್ರೋಟೋಗೈನಿ. ಪ್ರೋಟೋಗೈನಿಗೆ ಎಕ್ಸಾಂಪಲ್ ಯಾವ್ದ್ಯಾವುದು ಅಂದರೆ ಯಾವ್ಯಾವ ಪ್ಲ್ಯಾಂಟ್ ಅಂದರೆ ಪ್ಯಾಡಿ ಆ್ಯಂಡ್ ವೀಟ್. ಪ್ಯಾಡಿ ಆ್ಯಂಡ್ ವೀಟ್ ಆರ್ ದ ಟೂ ಪ್ಲ್ಯಾಂಟ್ಸ್ ಎಕ್ಸಾಂಪಲ್ ಫಾರ್ ಪ್ರೋಟೋಗೈನಿ. ದೆನ್ ನೆಕ್ಸ್ಟ್ proto and protandry. Andry means androgium. Protandry nothing but the androgium mature before stigma maturation. It is called protandry. Okay, sunflower, ocimum, these are the example of protandry. Understood? ಏನಿಲ್ಲ, ಡೈಕೋಗ್ಯಾಮಿ ನಥಿಂಗ್ ಬಟ್ ಟೂ ಗ್ಯಾಮೆಟ್ಸು ಡಿಫ್ರೆಂಟ್ ಟೈಮಲ್ಲಿ ಮೆಚುರೇಷನ್ ಆಗಬೇಕು. ದ ಮೆಚುರೇಷನ್ ಆಫ್ ಪೋಲನ್ ಗ್ರೇನ್ಸ್ ಆ್ಯಂಡ್ ಸ್ಟಿಗ್ಮಾ ಅಟ್ ಡಿಫ್ರೆಂಟ್ ಟೈಮ್ ಟು ಅವಾಯ್ಡ್, ಏನು ಅವಾಯ್ಡ್ ಮಾಡೋಕ್ಕೆ ಈ ಪಾಯಿಂಟ್ಸ್ ಬರೀಲೇಬೇಕು, ಟು ಅವಾಯ್ಡ್ ಸೆಲ್ಫ್ ಪಾಲಿನೇಷನ್. ಇಟ್ ಈಸ್ ಕಾಲ್ಡ್ ಡೈಕೋಗ್ಯಾಮಿ. ಇನ್ ಡೈಕೋಗ್ಯಾಮಿ ಟೂ ಟೈಪ್ಸ್, ಪ್ರೋಟೋಗೈನಿ ಆ್ಯಂಡ್ protandry. Okay, then next type of outbreeding devices, fourth type of outbreeding devices, it is called heterostyly. Okay, heterostyly, hetero nothing but different. What do you mean by hetero? Hetero nothing but different. Okay, styly, styly ಅಂದ್ರೆ ಏನೇನು, ಸ್ಟೈಲಿ ಏನೇನಿರುತ್ತೆ, ಸ್ಟಿಗ್ಮಾ ಆ್ಯಂಡ್ ಸ್ಟೈಲ್ ಆ್ಯಂಡ್ ಓವರಿ. ಓಕೆ, ಇವೆಲ್ಲ ಏನು ಡಿಫ್ರೆಂಟ್ ಲೆಂತಲ್ಲಿ ಇರಬೇಕು. ಡಿಫ್ರೆಂಟ್ ಲೆಂತಲ್ಲಿ ಇದ್ದರೆ ಏನಾಗಲ್ಲ, ಸೆಲ್ಫ್ ಪಾಲಿನೇಷನ್ ಆಗಲ್ಲ. ಓಕೆ, ಅದನ್ನು ಹೇಳೋದಿಲ್ಲಿ ಹೆಟೆರೋಸ್ಟೈಲಿ ನಥಿಂಗ್ ಬಟ್ ದ ಅಕ್ಕರೆನ್ಸ್ ಆಫ್ ಡಿಫ್ರೆಂಟ್ ಲೆಂತ್ ಆಫ್ ಸ್ಟೈಲ್ ಆ್ಯಂಡ್ ಸ್ಟೇಮನ್ಸ್ ಇನ್ ದ ಸೇಮ್ ಪ್ಲ್ಯಾಂಟ್. ಸೇಮ್ ಪ್ಲ್ಯಾಂಟಲ್ಲಿ ಈ ಸ್ಟೈಲು ಮತ್ತು ಸ್ಟೈಲ್ ಆ್ಯಂಡ್ ಸ್ಟೇಮನ್ ಡಿಫ್ರೆಂಟ್ ಲೆಂತಲ್ಲಿ ಇರಬೇಕು. ಓಕೆ, ದಿಸ್ ಈಸ್ ಫೋರ್ತ್ ಟೈಪ್ ಆಫ್ ಔಟ್ಬ್ರೀಡಿಂಗ್ ಡಿವೈಸಸ್. ಇದರಲ್ಲಿ ಕೆಲವೊಂದು ಬೈಸೆಕ್ಸುವಲ್ ಫ್ಲವರ್ಸಲ್ಲಿ ಸ್ಟೈಲ್ ಲೆಂತು ಡಿಫ್ರೆಂಟ್ ಆಗಿರ್ಬೋದು ಆ್ಯಂಡ್ ಸ್ಟೇಮಂದು ಲೆಂತು ಸಹ ಡಿಫ್ರೆಂಟಾಗಿ ಇರ್ಬೋದು. ಏನಕ್ಕೋಸ್ಕರ? ಬಿಕಾಸ್ ಟು ಪ್ರಮೋಟ್ ದ ಕ್ರಾಸ್ ಪಾಲಿನೇಷನ್. ಕ್ರಾಸ್ ಪಾಲಿನೇಷನ್ ಮಾಡೋಕ್ಕೋಸ್ಕರ ಅದ್ರ ಲೆಂತ್ ಎಲ್ಲ ಏನಾಗಿರುತ್ತೆ, ಡಿಫ್ರೆಂಟಾಗಿ ಇರುತ್ತೆ. ವಾಟ್ ಡು ಯು ಮೀನ್ ಬೈ ಹೆಟೆರೋಸ್ಟೈಲಿ? The occurrence of different length of the style and stamen in the same plant, it is called heterostyly. Okay, then what are the example of heterostyly outbreeding devices? Oxalis and primrose. Oxalis and primrose, two plants are example of heterostyly outbreeding devices. Okay, then last type of nothing but fifth type of outbreeding devices, it is called hercogamy. Okay, what do you mean by hercogamy? ಏನಿಲ್ಲ, ಏನು ಕಾನ್ಸೆಪ್ಟ್ ಇದು hercogamy ಅಂದರೆ ಏನಿಲ್ಲ, ಇಲ್ಲಿ ಆ್ಯಂಥರ್ ಆ್ಯಂಡ್ ಯಾವುದ್ಯಾವುದು, ಆ್ಯಂಥರ್ ಆ್ಯಂಡ್ ಸ್ಟಿಗ್ಮಾ ಮಧ್ಯೆ ಏನಾಗಿರುತ್ತೆ, ಬ್ಯಾರಿಯರ್ ಇರ್ಬೋದು. ಓಕೆ, ಈ ಆ್ಯಂಥರು ಮತ್ತು ಸ್ಟಿಗ್ಮಾ ಮಧ್ಯೆ ಬ್ಯಾರಿಯರ್ ಇರ್ಬೋದು, ಅಂದರೆ ಅಡಚಣೆಗಳು ಇರ್ಬೋದು. ಲೈಕ್ ಪೆಟಲ್ಸ್ಗಳು ಮಧ್ಯೆ ಬಂದಿರ್ಬೋದು. ಯಾವುದಾದ್ರೂ ಮಧ್ಯ ಈ ಆ್ಯಂಥರು ಮತ್ತು ಮಧ್ಯೆ ಏನಾಗಿರುತ್ತೆ, ಒಂದು ಬಂದಿಂಗೆ ಪೆಟಲ್ಸ್ ಇರ್ಬೋದು. ಈ ಬ್ಯಾರಿಯರ್ ಕಾನ್ಸೆಪ್ಟೇ ಇದು ಹರ್ಕೋಗ್ಯಾಮಿ. ಓಕೆ, ಪ್ರೆಸೆನ್ಸ್ ಆಫ್ ಬ್ಯಾರಿಯರ್ ಟು ಪ್ರಿವೆಂಟ್ ಕ್ರಾಸ್ ಪಾಲಿನೇಷನ್. ಈ ಬ್ಯಾರಿಯರ್ ಇರೋದ್ರಿಂದನೇ ಕ್ರಾಸ್ ಪಾಲಿನೇಷನ್ ಆಗುತ್ತೆ, ಸೆಲ್ಫ್ ಪಾಲಿನೇಷನ್ ಆಗಲ್ಲ. ಇಷ್ಟೇ ಕಾನ್ಸೆಪ್ಟ್ ಇದು. ವಾಟ್ ಡು ಯು ಮೀನ್ ಬೈ ಹರ್ಕೋಗ್ಯಾಮಿ? ನಥಿಂಗ್ ಬಟ್ presence of physical barrier between the anther and stigma to avoid self pollination. It is called hercogamy. Understood? What is the example of your NCERT textbook? ಯಾವುದಿರುತ್ತೆ ಅಂದರೆ calotropis. Calotropis plants are the example of
ಅರ್ಕೋಗ್ಯಾಮಿ. ಓಕೆ, ಅರ್ಥ ಆಗಿದೆಯಾ? ಒಂದು ಸ್ಟಿಗ್ಮಾ ಏನೋ ಆಂಥರ್ ಇದೆ ಆ್ಯಂಡ್ ಸ್ಟಿಗ್ಮಾ ಇದೆ, ಇದ್ರ ಮಧ್ಯೆ ಒಂದು ಯಾವುದೋ ಒಂದು ಫಿಸಿಕಲ್ ಬ್ಯಾರಿಯರ್ ಬಂದಿದೆ. ಏನಕ್ಕೋಸ್ಕರ ಬಂದಿದೆ? ಟು ಅವಾಯ್ಡ್ ಸೆಲ್ಫ್ ಪಾಲಿನೇಷನ್ ಅವಾಯ್ಡ್ ಮಾಡೋಕ್ಕೋಸ್ಕರ, ಸೆಲ್ಫ್ ಪಾಲಿನೇಷನ್ನ ಅವಾಯ್ಡ್ ಮಾಡಿ ಆ್ಯಂಡ್ ಕ್ರಾಸ್ ಪಾಲಿನೇಷನ್ ಆಗೋಕ್ಕೋಸ್ಕರ ಇದು ಬ್ಯಾರಿಯರ್ಸ್ ಇದೆ. ಅದನ್ನು ನಾವೇನಂತ ಕರೀತಾರೆ ಅಂದರೆ ಅರ್ಕೋಗ್ಯಾಮಿ ಅಂತ ಕರೀತಾರೆ. ಐ ವಿಲ್ ರಿಪೀಟ್. ಅರ್ಕೋಗ್ಯಾಮಿ ನಥಿಂಗ್ ಬಟ್ ದ ಪ್ರೆಸೆನ್ಸ್ ಆಫ್ ಫಿಸಿಕಲ್ ಬ್ಯಾರಿಯರ್ between anther and stigma to avoid self pollination. It is called archogamy. The example of archogamy nothing but it is called calotropis plant. Okay, now I will stop here. This is all outbreeding devices. ಎಕ್ಸಾಮಲ್ಲಿ 1 ಮಾರ್ಕ್ಸ್ ಕೇಳ್ತಾರೆ. ಡಿಫೈನ್ ಔಟ್ ಬ್ರೀಡಿಂಗ್ ಡಿವೈಸಸ್. ಲಾಸ್ಟ್ ಟೈಮಲ್ಲೂ ಕೂಡ ಕೇಳಿದ್ದಾರೆ ಔಟ್ ಬ್ರೀಡಿಂಗ್ ಡಿವೈಸಸ್. 1 ಮಾರ್ಕ್ಸ್ ಡೆಫಿನೇಷನ್ ಕೇಳ್ತಾರೆ. ಏನಿಲ್ಲ, ಔಟ್ ಬ್ರೀಡಿಂಗ್ ಡಿವೈಸಸ್ ನಥಿಂಗ್ ಬಟ್ ದ ಸ್ಟ್ರಕ್ಚರಲ್ ಅಡಾಪ್ಟೇಷನ್ಸ್ ಫಾರ್ಮ್ಡ್ ಇನ್ ದ ಫ್ಲವರ್ ದಟ್ ಡಿಸ್ಕರೇಜ್ ದ ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಎನ್ಕರೇಜ್ ದ ಕ್ರಾಸ್ ಪಾಲಿನೇಷನ್ ಆರ್ ಕಾಲ್ಡ್ ಔಟ್ ಬ್ರೀಡಿಂಗ್ ಡಿವೈಸಸ್. ಓಕೆ, ಅಲಾಂಗ್ ದೀಸ್ 5 ಔಟ್ ಬ್ರೀಡಿಂಗ್ ಡಿವೈಸಸ್ ಯಾವುದಾದ್ರೂ ಕೇಳ್ಬೋದು. ಡಿಕ್ಲೈನಿ ಆರ್ ಆಲ್ಸೋ ಕಾಲ್ಡ್ ಆಸ್ ಯೂನಿಸೆಕ್ಸುಯಾಲಿಟಿ and self-sterility and dichogamy. Under this dichogamy, 2 types like proteogamy and protandry and heterostyle and archogamy. ಓಕೆ, ಇದನ್ನೆಲ್ಲ ಬಯಟ್ ಮಾಡಬೇಡಿ, ಒಂದು ಸಿಂಪಲ್ ಟ್ರಿಕ್ಸ್ ಥರ ಓದ್ಕೋಬೇಕು. ಓಕೆ, ನೌ ಐ ವಿಲ್ ಸ್ಟಾಪ್ ಹಿಯರ್. ಐ ವಿಲ್ ಕಂಟಿನ್ಯೂ ಆನ್ ನೆಕ್ಸ್ಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು. ಜೈ ಶ್ರೀ ಗುರುದೇವ್. Students, next we are going to discussing about very important topic, nothing but it is called pollen pistil interaction. ಓಕೆ, ಒಂದು ಪೋಲನ್ ಆ್ಯಂಡ್ ಪಿಸ್ಟಿಲ್ ಮಧ್ಯ ಯಾವ ಥರ ರಿಲೇಷನ್ಶಿಪ್ ಆಗಿದೆ ಅಂತ ನೋಡೋಣ. ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಈ ಕಾನ್ಸೆಪ್ಟಲ್ಲಿ ಮೇಜರಾಗಿ ಬರೋದು ಏನಂದರೆ ಇವಾಗ ಪೋಲನ್ ಗ್ರೇನ್ಸು ಆ್ಯಂಡ್ ಪಿಸ್ಟಿಲ್ ಎರಡರ ಮಧ್ಯೆ ಇವಾಗ ಪೋಲನ್ ಅಂದರೆ ಮೇಲ್ ಗ್ಯಾಮೆಟ್ಸು ಫೀಮೇಲ್ ಗ್ಯಾಮೆಟ್ಸ್ಗೆ ಯಾವ ಥರ ಟ್ರಾನ್ಸ್ಫರ್ ಆಗುತ್ತೆ, ಒಂದು ಟ್ರಾನ್ಸ್ಫರ್ ಆಗಿ ಪಾಲಿನೇಷನ್ ಯಾವ ಥರ ಆಗುತ್ತೆ ಆ್ಯಂಡ್ ಸ್ಟೈಲ್ ಆ್ಯಂಡ್ ಸ್ಟಿಗ್ಮಾ ಟು ಸ್ಟೈಲ್ ಮುಖಾಂತರ ಹೋಗಿ ಆ್ಯಂಡ್ ಓವ್ಯೂಲ್ನ ಆರ್ ಓವರಿನ ಯಾವ ಥರ ರೀಚ್ ಆಗುತ್ತೆ ಆ್ಯಂಡ್ ರೀಚ್ ಆಗಿ ಝೈಗೋಟ್ ಯಾವ ಥರ ಫಾರ್ಮೇಷನ್ ಆಗುತ್ತೆ, ಯಾವ ಥರ ಫರ್ಟಿಲೈಸೇಷನ್ ಆಗುತ್ತೆ ಅಂತ ಈ ಕಾನ್ಸೆಪ್ಟಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್. ಓಕೆ, it refers to the events of deposition or germination of pollen on stigma, growth of pollen tube through that style and entry of pollen tube into the ovule. ನಾನು ಫಸ್ಟೇ ಹೇಳ್ದಾಗೆ ಒಂದು ಮೆಚೂರ್ ಎಂಜಿಯೋಸ್ಪರ್ಮ್ ಆಂಥರ್ ಒಂದು ಡೆಹಿಸೆನ್ಸ್ ಆಗಿ ರಿಲೀಸ್ ಆಗಿ ಕಂಪ್ಲೀಟಾಗಿ ಅದು ಯಾವ ಏಜೆಂಟ್ ಮುಖಾಂತರ ಬೇಕಾದರೂ ಹೋಗ್ಬೋದು. ಓಕೆ, ದಿಸ್ ಪಾಸಸ್ ಥ್ರೂ ದಿ ಎನಿ ಏಜೆಂಟ್ಸ್ ಲೈಕ್ ಅ ವಿಂಡ್ ಆರ್ ಅನಿಮಲ್ಸ್ ಆರ್ ಬಯೋಟಿಕ್ ಏಜೆಂಟ್ಸ್ ಆರ್ ನಾನ್ ಬಯೋಟಿಕ್ ಏಜೆಂಟ್. ಓಕೆ, ಯಾವ ಏಜೆಂಟ್ಸ್ ಮುಖಾಂತರ ಹೋಗಿ ಆ್ಯಂಡ್ ಇಟ್ ರೀಚಸ್ ದ ಸ್ಟಿಗ್ಮಾ ರೀಚಸ್ ಆಗುತ್ತೆ. ಸ್ಟಿಗ್ಮಾ ರೀಚಸ್ ಆಗಿ ಆ್ಯಂಡ್ ಸ್ಟೈಲ್ ಮುಖಾಂತರ ಎಂಟ್ರಿ ಆಗಿ ಏನು ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗುತ್ತೆ. ಅಲ್ಲಿ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗಿ ಸ್ಟೈಲ್ ಮುಖಾಂತರ ಎಂಟ್ರಿ ಆಗಿ ಏನಾಗುತ್ತೆ, ಒಂದು ಓವ್ಯೂಲ್ನ ರೀಚ್ ಆಗಿ ಆಫ್ಟರ್ ಫರ್ಟಿಲೈಸೇಷನ್ ಆಗುತ್ತೆ. ಓಕೆ, ಇಟ್ ರೆಫರ್ಸ್ ಟು ದ ಈವೆಂಟ್ಸ್ ಡೆಪೋಸಿಷನ್ ಆ್ಯಂಡ್ ಜರ್ಮಿನೇಷನ್ ಆಫ್ ಪೋಲನ್. ಒಂದು ಸ್ಟಿಗ್ಮಾ ಮೇಲೆ ಡೆಪೋಸಿಷನ್ ಆ್ಯಂಡ್ ಜರ್ಮಿನೇಷನ್ ಆಫ್ ಪೋಲನ್ ಆನ್ ದ ಸ್ಟಿಗ್ಮಾ ಆ್ಯಂಡ್ ಗ್ರೋತ್ ಆಫ್ ದ ಪೋಲನ್ ಟ್ಯೂಬ್. ವೆರಿ ಇಂಪಾರ್ಟೆಂಟ್. ಒಂದು ಯಾವುದ್ರ ಮೇಲೆ, ಒಂದು ಸ್ಟೈಲ್ ಮೇಲೆ ಗ್ರೋತ್ ಆಫ್ ದ ಪೋಲನ್ ಟ್ಯೂಬ್ ಥ್ರೂ ದ ಸ್ಟೈಲ್ ಆ್ಯಂಡ್ ದ ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಇನ್ ಟು ದ ಓವ್ಯೂಲ್. ಓಕೆ, ಒಂದು ಪೋಲನ್ ಟ್ಯೂಬ್ ಎಲ್ಲಿಗೆ ಎಂಟ್ರಿ ಆಗುತ್ತೆ, ಓವ್ಯೂಲ್ಗೆ ಎಂಟ್ರಿ ಆಗುತ್ತೆ. ದೆನ್ ದ ಸ್ಪೆಸಿಫಿಕ್ ಪೋಲನ್ ಗ್ರೇನ್ಸ್ ಬೈ ಪಿಸ್ಟಿಲ್ ಈಸ್ ಮೇನ್ಲಿ ಡ್ಯೂ ಟು ದ ಇಂಟರಾಕ್ಷನ್ ಆಫ್ ಕೆಮಿಕಲ್ಸ್ ಲೈಕ್ ಪ್ರೋಟೀನ್ಸ್ ಆ್ಯಂಡ್ ಪಾಲಿಸ್ಯಾಕರೈಡ್ಸ್ ಬಿಟ್ವೀನ್ ದ ಪೋಲನ್ ಆ್ಯಂಡ್ ಪಿಸ್ಟಿಲ್. ಓಕೆ, ಏನಿಲ್ಲ, ಇಟ್ಸ್ ಸಖತ್ ಸಿಂಪಲ್. ಫಸ್ಟ್ ಆಫ್ ಆಲ್, ದ ಪಾಲಿನೇಷನ್ ಅಂದ್ರೇನು? ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಆಂಥರ್ ಟು ಸ್ಟಿಗ್ಮಾ. ಇಟ್ ಈಸ್ ಕಾಲ್ಡ್ ಆಫ್ ದ ಸೇಮ್ ಫ್ಲವರ್ ಅಂತ ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ಪಾಲಿನೇಷನ್ ಅಂತ ಹೇಳ್ತೀವಿ. ಈ ಪಾಲಿನೇಷನ್ ಆಗ್ತಿರ್ಬೇಕಾದ್ರೆ ಇಟ್ ಈಸ್ ನಾಟ್ ದಟ್ ಯಾವಾಗಲೂ ರೈಟ್ ಪಾಲಿನೇಷನ್ ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್ ಬಂದು ಸ್ಟಿಗ್ಮಾ ಮೇಲೆ ಬೀಳುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್
ಹಿಂಗೊಂದು ಸ್ಟಿಗ್ಮಾ ಅಂತ ಹೇಳಿ. ಈ ಸ್ಟಿಗ್ಮಾ ಮೇಲೆ ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್ ಬಂದೇ ಕೂತ್ಕೊಳ್ಳುತ್ತೆ ಅಂತ ನಾವು ಹೇಳೋಕ್ಕಾಗೋದೇ ಇಲ್ಲ. ಯಾಕಂದರೆ ರಾಂಗ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್ ಕೂಡ ಸ್ಟಿಗ್ಮಾ ಅಂತ ಮೇಲೆ ಬಂದು ಬೀಳ್ಬೋದು. ಓಕೆ, ಕೆಲವು ಈ ರಾಂಗ್ ಟೈಪ್ ಅಂದರೆ ಬೇರೆ ರಾಂಗ್ ಟೈಪ್ ಪೋಲನ್ ಗ್ರೇನ್ಸ್ ಅಂದರೆ ಯಾವುದಪ್ಪ, ಬೇರೆ ಯಾವುದೇ ಯಾವುದೋ ಸ್ಪೀಷೀಸ್ನ ಪೋಲನ್ ಗ್ರೇನ್ಸು ರಾಂಗ್ ಟೈಪ್ ಆಗುತ್ತೆ. ಹಾಗೆ ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ ಆರ್ ಸೆಲ್ಫ್ ಸ್ಟೆರಿಲಿಟಿ ಆಗಿರೋ ಪೋಲನ್ ಗ್ರೇನ್ಸ್ ಕೂಡ ರಾಂಗ್ ಟೈಪ್ ಆಫ್ ದ ಪೋಲನ್ ಗ್ರೇನ್ಸ್ ಆಗುತ್ತೆ. ಇನ್ ಕೇಸ್ ಇದರಲ್ಲಿ ಸಿಂಪಲ್ ಲಾಜಿಕ್ ಏನಂದರೆ, ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್ ಸ್ಟಿಗ್ಮಾದ ಮೇಲೆ ಏನಾದ್ರು ಬಿದ್ದರೆ ಇಟ್ ಲೀಡ್ಸ್ ಟು ಪಾಲಿನೇಷನ್ ಆಗುತ್ತೆ, ಅಂದರೆ ಫರ್ಟಿಲೈಸೇಷನ್ ಆಗುತ್ತೆ. ಇದೇನಾದರೂ ರಾಂಗ್ ಪೋಲನ್ ಗ್ರೇನ್ಸ್ ಏನಾದರೂ ಆದರೆ ಏನಾಗುತ್ತೆ, ಕಂಪ್ಲೀಟಾಗಿ ಈ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸು ಆಗೋದೇ ಇಲ್ಲ. ಓಕೆ, ದ ಸ್ಪೆಸಿಫಿಕ್ ಪೋಲನ್ ಗ್ರೇನ್ಸ್ ಬೈ ಪಿಸ್ಟಿಲ್ ಈಸ್ ಮೇನ್ಲಿ ಡ್ಯೂ ಟು ಇಂಟರಾಕ್ಷನ್ ಆಫ್ ಕೆಮಿಕಲ್ಸ್. ಏನಿಲ್ಲ, ನೇಚರಲ್ಲಿ ಏನಾಗುತ್ತೆ ಅಂದರೆ ಈ ಪೋಲನ್ ಗ್ರೇನ್ಸು ಮತ್ತು ಪಿಸ್ಟಿಲು ಇಂಟರಾಕ್ಷನ್ ಆಗಬೇಕಾದ್ರೆ ಒಂದು ರೆಸೆಪ್ಟಾರ್ಸ್ ಇರುತ್ತೆ. ಓಕೆ, ಈ ರೆಸೆಪ್ಟಾರ್ ಮುಖಾಂತರನೇ ಏನಾಗುತ್ತೆ, ಡೈಲಾಗ್ ಡೆಲಿವರಿ ಆಗುತ್ತೆ. ಮುಖಾಂತರ ಯಾವುದ್ಯಾವುದು ಒಂದು ಪೋಲನ್ನು ಮತ್ತು ಪಿಸ್ಟಿಲ್ ಮುಖಾಂತರ. ಈಗ ಸ್ಟಿಗ್ಮಾ ರೆಸೆಪ್ಟಿವ್ ಆಗಿ ಅದ್ರ ಮೇಲೆ ಪೋಲನ್ ಗ್ರೇನ್ಸು ಬಿದ್ದಿದ ತಕ್ಷಣ ಏನಾಗುತ್ತೆ, ದೆರ್ ಇಸ್ ಎ ಕಂಟಿನ್ಯೂಯಸ್ ಡೈಲಾಗ್ ಡೆಲಿವರಿ ಬಿಟ್ವೀನ್ ಸ್ಟಿಗ್ಮಾ ಆ್ಯಂಡ್ ಪೋಲನ್. ಇವಾಗ ಪೋಲನ್ ಆ್ಯಂಡ್ ಸ್ಟಿಗ್ಮಾ ಯಾವಾಗ ಒಂದು ಪ್ಲ್ಯಾಂಟಿಂದ ಒಂದು ಪಾಲಿನೇಷನ್ ಆಗಬೇಕಾದ್ರೆ ಈ ಪೋಲನ್ ಗ್ರೇನ್ಸ್ ಏನಾಗುತ್ತೆ, ಸ್ಟಿಗ್ಮಾ ಮೇಲೆ ಬಿದ್ದಿದ ತಕ್ಷಣ ಇವೆರಡರ ಮಧ್ಯ ಡೈಲಾಗ್ ಡೆಲಿವರಿ ಆಗುತ್ತೆ. ಡೈಲಾಗ್ ಡೆಲಿವರಿ ಅಂದರೆ ಮಾತುಕತೆ ಆಗಲ್ಲ, ಇಟ್ ಈಸ್ ಎ ಇಂಟರಾಕ್ಷನ್ ಆಫ್ ಕೆಮಿಕಲ್ಸ್ ಇಂಟರಾಕ್ಷನ್ಸ್ ಆಗುತ್ತೆ. ಲೈಕ್ ಯಾವ್ಯಾವ ಕೆಮಿಕಲ್ ರಿಲೀಸ್ ಆಗುತ್ತೆ ಅಂದರೆ ಲೈಕ್ ಪ್ರೋಟೀನ್ಸ್ ಆ್ಯಂಡ್ ಪಾಲಿಸ್ಯಾಕರೈಡ್ಸ್ ಬಿಟ್ವೀನ್ ದ ಪೋಲನ್ ಆ್ಯಂಡ್ ಪಿಸ್ಟಿಲ್ ಇಂಟರಾಕ್ಷನ್ಸ್. ಇಷ್ಟೇ ಕಾನ್ಸೆಪ್ಟು. ಓಕೆ, then the pistil has ability to recognize the pollen whether it is the right type compatible or whether it is the wrong type incompatibility. ಓಕೆ, ಇದರಲ್ಲಿ ಹಾಗಾದರೆ ಸ್ಟಿಗ್ಮಾಗೆ ಗೊತ್ತಾಗುತ್ತಾ ಯಾವುದು? ಇವಾಗ ಫಾರ್ ಎಕ್ಸಾಂಪಲ್ ಸ್ಟಿಗ್ಮಾ ಅಂತ ಇರುತ್ತೆ. ಈ ಸ್ಟಿಗ್ಮಾ ಅಂತ ಅಂದರೆ ಈ ಸ್ಟಿಗ್ಮಾ ಮೇಲೆ ಬೀಳೋ ಅಂಥ ಪೋಲನ್ ಗ್ರೇನ್ಸು ಗೊತ್ತಾಗುತ್ತಾ ಯಾವುದು ನನಗೆ ರಾಂಗ್ ಟೈಪು, ಯಾವುದು ಇದು ನಮ್ಮವ್ರು ಯಾರು ಬೇರೆಯವ್ರು ಯಾರು ಅಂತ ಗೊತ್ತಾಗುತ್ತಾ? ರಾಂಗ್ ಟೈಪ್ ಪೋಲನ್ ಗ್ರೇನ್ಸ್ ಯಾವುದು ಮತ್ತು ರೈಟ್ ಟೈಪ್ ಪೋಲನ್ ಗ್ರೇನ್ಸ್ ಯಾವುದು ಅಂತ ಗೊತ್ತಾಗುತ್ತಾ? ಇಲ್ಲ. ಓಕೆ, ಗೊತ್ತಾಗುತ್ತೆ ಇದಕ್ಕೆ. ಹಾಗಾದರೆ ಸ್ಟಿಗ್ಮಾಗೆ ಗೊತ್ತಾಗುತ್ತಾ ರಾಂಗ್ ಯಾವುದು ರೈಟ್ ಯಾವುದು? ರಾಂಗ್ ಯಾವುದು ಅಂತ ಕೇಳಿದ್ರೆ ಎಸ್, ದ ಸ್ಟಿಗ್ಮಾ ಹ್ಯಾಸ್ ದ ಎಬಿಲಿಟಿ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ದ ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್ and wrong type of the pollen grains. Okay, stigma have ability to advise the who is the wrong type and who is the right type of pollen grains ಅಂತ ಐಡೆಂಟಿಫೈ ಮಾಡೋ ಕೆಪಾಸಿಟಿ ಯಾವುದಕ್ಕಿದೆ ಅಂದರೆ ಈ ಸ್ಟಿಗ್ಮಾಗೆ ಇದೆ. ಓಕೆ, ಹಾಗಾದರೆ ಅದು ಹೇಗೆ ಐಡೆಂಟಿಫೈ ಮಾಡುತ್ತೆ? ಏನಿಲ್ಲ, ಸಖತ್ ಸಿಂಪಲ್. ಆ್ಯಂಥರ್ ಏನಾಗುತ್ತೆ, ಆ್ಯಂಥರ್ ಏನು ಮಾಡುತ್ತೆ, ಆ್ಯಂಥರ್ ಡೈಸೆನ್ಸ್ ಆಗಿದ ತಕ್ಷಣ ಪೋಲನ್ ಗ್ರೇನ್ಸು ರಿಲೀಸ್ ಆಗುತ್ತೆ. ಓಕೆ, ಆ್ಯಂಥರ್ ಇವಾಗ ಇನ್ನೊಂದು ಪ್ಲ್ಯಾಂಟಲ್ಲಿ ಏನಾಗುತ್ತೆ, ಆ್ಯಂಥರ್ ಏನು ಮಾಡುತ್ತೆ, ಪೋಲನ್ ಗ್ರೇನ್ಸ್ನ ಡೈಸೆನ್ಸ್ ಮುಖಾಂತರ ರಿಲೀಸ್ ಮಾಡುತ್ತೆ. ಓಕೆ, ಯಾವುದೇ ಒಂದು ಏಜೆಂಟ್ ಮುಖಾಂತರ ಸ್ಟಿಗ್ಮಾನ ರೀಚ್ ಆಗುತ್ತೆ. ಫೈನಲಾಗಿ ಏನಾಗುತ್ತೆ, ಯಾವುದೋ ಒಂದು ಏಜೆಂಟ್ಸ್ ಲೈಕ್ ಬಯೋಟಿಕ್ ಏಜೆಂಟ್ಸ್ ಇರ್ಬೋದು, ಬಯೋಟಿಕ್ ಏಜೆಂಟ್ಸ್ ಇರ್ಬೋದು, ಅದ್ರ ಮುಖಾಂತರ ಫೈನಲಾಗಿ ಸ್ಟಿಗ್ಮಾನ ರೀಚ್ ಆಗುತ್ತೆ. ದೆನ್ ಈಗ ಸ್ಟಿಗ್ಮಾ ರೆಸೆಪ್ಟಿವ್ ಆಗಿ ಅದ್ರ ಮೇಲೆ ಪೋಲನ್ ಗ್ರೇನ್ಸ್ ಬಿದ್ದಿದ ತಕ್ಷಣ ದೇರ್ ಇಸ್ ಎ ಕಂಟಿನ್ಯೂಯಸ್ ಡೈಲಾಗ್ ಡೆಲಿವರಿ ಬಿಟ್ವೀನ್ ಸ್ಟಿಗ್ಮಾ ಆ್ಯಂಡ್ ಪೋಲನ್ ಗ್ರೇನ್ಸ್. ಆವಾಗ ಸ್ಟಿಗ್ಮಾ ಮತ್ತು ಪೋಲನ್ ಗ್ರೇನ್ಸ್ ಮುಖಾಂತರ ಕೆಮಿಕಲ್ ಇಂಟರಾಕ್ಷನ್ಸ್ ಆಗುತ್ತೆ. ಅದು ಹೇಗೆ ಅಂದರೆ ಕೆಮಿಕಲ್ ಇಂಟರಾಕ್ಷನ್ ಆಗುತ್ತೆ. ಆಗ ಸ್ಟಿಗ್ಮಾಗೆ ಗೊತ್ತಾಗುತ್ತೆ ನಮ್ಮವ್ರು ಯಾರು ಮತ್ತು ಬೇರೆಯವ್ರು ಯಾರು, ನಮ್ಮದೇ ಆದಂತಹ ಪೋಲನ್ ಗ್ರೇನ್ಸ್ ಯಾವುದು ನಮ್ಮ ಸ್ಪೀಷೀಸ್ದು ಆ್ಯಂಡ್ ಬೇರೆಯವ್ರ ಸ್ಪೀಷೀಸ್ ಪೋಲನ್ ಗ್ರೇನ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡುತ್ತೆ. ವೆದರ್ ಇಟ್ ಈಸ್ ರಾಂಗ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್, ವೆದರ್ ಇಟ್ ಈಸ್ ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್. ಓಕೆ, ಇನ್ ಕೇಸ್ ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್ ಏನಾದರೂ ಆಗಿದ್ದರೆ ಏನಾಗುತ್ತೆ, ಇಟ್ ಲೀಡ್ಸ್ ಟು ಪೋಸ್ಟ್ ಫರ್ಟಿಲೈಸೇಷನ್ ಆಗಿ ಒಂದು ಫ್ಲವರು ಇನ್ನೊಂದು ಪ್ಲ್ಯಾಂಟು ಡೆವಲಪ್ ಆಗುತ್ತೆ. ಓಕೆ, ಇನ್ ಕೇಸ್ ರಾಂಗ್ ಟೈಪ್ ಆದರೆ ಫರ್ದರ್ ಯಾವ ಇವೆಂಟ್ಸ್ ಕೂಡ
ಇದರಲ್ಲಿ ಆಗಲ್ಲ, ಕಂಪ್ಲೀಟ್ ಆಗೋದು ಸ್ಟಾಪ್ ಆಗೋಗುತ್ತೆ. ಓಕೆ, ಈಗ ರೈಟ್ ಪೋಲನ್ ಗ್ರೈನ್ಸ್ ಏನಾದರೂ ಬಿತ್ತು ಅಂದ್ಕೊಂಡ್ರೆ ನಾವು ಇವಾಗ ರೈಟ್ ಪೋಲನ್ ಗ್ರೈನ್ಸೇ ಬಿತ್ತು ಅಂತ ಅಂದ್ಕೊಳ್ಳೋಣ. ಓಕೆ, ಸ್ಟಿಗ್ಮಾ ರಿಲೀಸ್ ಎ ಶುಗರ್ ಸೆಕ್ರೀಷನ್ ತಗೊಳುತ್ತೆ ಈ ಪೋಲನ್ ಗ್ರೈನ್ಸ್. ಓಕೆ, ನಾನು ಫಸ್ಟ್ ಇದು ಹೇಳ್ತೀನಿ. ದ ಪಿಸ್ಟಿಲ್ ಹ್ಯಾಸ್ ಎಬಿಲಿಟಿ ಟು recognize the pollen whether it is right type of compatibility or the wrong type. It is also called as incompatibility. Okay, then if the pollen is of the wrong type, the pistil is rejects. ನಾನು ಆವಾಗಲೇ ಹೇಳಿದೆ ಯಾವುದೇ ಈವೆಂಟ್ಸ್ ಕೂಡ ಆಗಲ್ಲ, ಏನಾದರೂ ರೈಟ್ ಟೈಪ್ ಪೋಲನ್ ಗ್ರೈನ್ಸ್ ಮಾತ್ರ ಅದು ಅಬ್ಸರ್ವ್ ಮಾಡ್ಕೊಳ್ಳೋದು. ವೆದರ್ ಇಟ್ ಈಸ್ ರಾಂಗ್ ಟೈಪ್ ಏನಾದರೂ ಆದರೆ ಇಟ್ ಈಸ್ ದ ಪಿಸ್ಟಿಲ್ ವಿಲ್ ಬಿ ರಿಜೆಕ್ಟ್ಸ್. ಓಕೆ, then if it is of the right type, the pistils accept the hydrated the pollen grains to germinate. ಓಕೆ, ಯಾವಾಗ ಪಿಸ್ಟಿಲ್ ಮೇಲೆ ರೈಟ್ ಟೈಪ್ ಆಫ್ ಪೋಲನ್ ಗ್ರೈನ್ಸ್ ಏನಾದರೂ ಬಿದ್ದರೆ ಇಟ್ ಲೀಡ್ಸ್ ಟು ಪೋಲನ್ ಗ್ರೈನ್ಸ್ ವಿಲ್ ಬಿ ಜರ್ಮಿನೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ದೆನ್ ದ ಹೈಡ್ರೇಟೆಡ್ ಪೋಲನ್ ಗ್ರೈನ್ಸ್ ಅಬ್ಸಾರ್ಬ್ ದ ಫ್ಲೂಯಿಡ್ ಆಫ್ ದ ಸ್ಟಿಗ್ಮಾ and swells with a high RNA and tRNA ratio. Okay, the hydrated pollen grains. Okay, ಯಾವಾಗ ರೈಟ್ ಟೈಪ್ ಆಫ್ ಪೋಲನ್ ಗ್ರೈನ್ಸ್ ಏನಾಗುತ್ತೆ, ಹೈಡ್ರೇಟೆಡ್ ಪೋಲನ್ ಗ್ರೈನ್ಸ್ ಅಬ್ಸರ್ವ್ ದ ಫ್ಲೂಯಿಡ್ ಆಫ್ ದ ಸ್ಟಿಗ್ಮಾ ಮೇಲಿರೋ ಲಿಕ್ವಿಡ್ ಫ್ಲೂಯಿಡ್ನ ಅಬ್ಸರ್ವ್ ದ ಫ್ಲೂಯಿಡ್ ಆಫ್ ದ ಸ್ಟಿಗ್ಮಾ ಆ್ಯಂಡ್ ಸ್ವೆಲ್ ವಿತ್ ದ ಹೈ tRNA and rRNA. It is a ribonucleic acids. Okay, it is a nucleic acid structure. RNA and tRNA ratio leads ಆಗುತ್ತೆ. ಓಕೆ, ದೆನ್ ನೆಕ್ಸ್ಟ್ ಏನಾಗುತ್ತೆ, ದ ಇನ್ನರ್ ಇಂಟೈನ್ ಗ್ರೋಸ್ ಔಟ್ ಆಸ್ ಎ ಪೋಲನ್ ಟ್ಯೂಬ್ ಫ್ರಮ್ ಜರ್ಮ್ ಪೋರ್. ಏನಾಗುತ್ತೆ ಇವಾಗ, ದಿಸ್ ಈಸ್ ಕಾಲ್ಡ್ ಪೋಲನ್ ಗ್ರೈನ್ಸಲ್ಲಿ ಈ ಥರ ಏನಿರುತ್ತೆ, ಎಕ್ಸೈನ್ ಆ್ಯಂಡ್ ಇಂಟೈನ್ ಒಳಗಡೆ ಇರೋದು ಎಕ್ಸೈನ್ ಲೇಯರ್ ಆ್ಯಂಡ್ ಇದು ಇಂಟೈನು, ಇದು ಎಕ್ಸೈನು. ಓಕೆ, ಈ ಸ್ಮಾಲ್ ಪೋರ್ ಲೈಕ್ ಸ್ಟ್ರಕ್ಚರ್ನ ಏನಂತ ಕರೀತಾರೆ, ಜರ್ಮ್ ಪೋರ್ ಅಂತ ಹೇಳ್ತಾರೆ. ಓಕೆ, ದ ಇನ್ನರ್ ಇಂಟೈನ್ ಗ್ರೋಸ್ ಔಟ್ ಎ ಪೋಲನ್ ಟ್ಯೂಬ್ ಫ್ರಮ್ ಜರ್ಮ್ ಪೋರ್. ಓಕೆ, ಈ ಎಕ್ಸೈನ್ ಯಾವುದರಿಂದ ಆಗಿರುತ್ತೆ, ಸ್ಪೋರೋಪೊಲೊನಿನ್ ಅನ್ನೋ ಒಂದು ಮಾಲಿಕ್ಯೂಲಿಂದ ಆಗಿರುತ್ತೆ. ಓಕೆ, ಬಟ್ ಈ ಇಂಟೈನ್ ಮಾತ್ರ ಏನಾಗುತ್ತೆ, ಒಂದು ಟ್ಯೂಬ್ ಫಾರ್ಮೇಷನ್ ಆಗುತ್ತೆ. ಈ ಪೋಲನ್ ಟ್ಯೂಬ್ ಎಲ್ಲಿಗೆ ಹೋಗುತ್ತೆ, ಓವ್ಯೂಲ್ವರೆಗೂ ರೀಚ್ ಆಗುತ್ತೆ. ದ ಇನ್ನರ್ ಇಂಟೈನ್ ಗ್ರೋಸ್ ಔಟ್ ಆಸ್ ಎ ಪೋಲನ್ ಟ್ಯೂಬ್ ಫ್ರಮ್ ಜರ್ಮ್ ಪೋರ್. ಈ ಜರ್ಮ್ ಪೋರಿಂದ ಏನಾಗುತ್ತೆ, ಪೋಲನ್ ಟ್ಯೂಬು ಫಾರ್ಮೇಷನ್ ಆಗುತ್ತೆ. ದ ಎಂಜೈಮ್ಸ್ ಲೈಕ್ ಎ ಅಮೈಲೇಸ್, ಎಸ್ಟರೇಸ್ ಆ್ಯಂಡ್ ರೈಬೋನ್ಯೂಕ್ಲಿಯಸ್ ಪ್ರೆಸೆಂಟ್ ಇನ್ ದ ಪೋರ್ಸ್ ಹೆಲ್ಪ್ಸ್ ಇನ್ ದ ಪೋಲನ್ ಟ್ಯೂಬ್ ಜರ್ಮಿನೇಷನ್. ಒಂದು ಪೋಲನ್ ಟ್ಯೂಬ್ ಜರ್ಮಿನೇಷನ್ ಆಗಬೇಕಾದ್ರೆ ಯಾವೆಲ್ಲ ಎಂಜೈಮ್ಸ್ ಹೆಲ್ಪ್ ಮಾಡುತ್ತೆ ಅಂದರೆ, ಒಂದು ಅಮೈಲೇಸ್ ಆ್ಯಂಡ್ ಎಸ್ಟರೇಸ್ and ribonuclease. These three enzymes are required for the purpose of pollen tube germination. Okay, ಒಂದು pollen tube germination ಆಗಬೇಕಾದ್ರೆ these three enzymes will be required. Okay, then after the formation of pollen tube, the pollen tube grows through the style. ಒಂದು ಈ ಥರ ಈ ಒಂದು ಸ್ಟೈಲ್ ಇದ್ದರೆ ಈ ಪೋಲನ್ ಟ್ಯೂಬ್ ಎಲ್ಲಿಗೆ ರೀಚ್ ಆಗುತ್ತೆ, ಈ ಸ್ಟೈಲ್ ಮುಖಾಂತರ ರೀಚ್ ಆಗಿ ಇಲ್ಲಿ ಒಂದು ಓವ್ಯೂಲ್ ಇರುತ್ತಲ್ಲ, ಓವ್ಯೂಲ್ಗೆ ಹೋಗುತ್ತೆ. ಓಕೆ, ರೀಚ್ ಆಗುತ್ತೆ. ದ ಪೋಲನ್ ಟ್ಯೂಬ್ ಗ್ರೋಸ್ ಥ್ರೂ ದ ಸ್ಟೈಲ್ ಆ್ಯಂಡ್ ರೀಚಸ್ ದ ಓವ್ಯೂಲ್. ದ ಪೋಲನ್ ಟ್ಯೂಬ್ ಕ್ಯಾರೀಸ್ 2 ಮೇಲ್ ಗ್ಯಾಮೆಟ್ಸ್ ಇಂಟು ಎಂಬ್ರಿಯೋ ಸ್ಯಾಕ್. ಓಕೆ, ಈ ಪೋಲನ್ ಟ್ಯೂಬ್ ಒಳಗಡೆ ಏನಿರುತ್ತೆ, ನಾವು ಫಸ್ಟೇ ಹೇಳಿದ್ದೀವಿ, ಒಂದು ಪೋಲನ್ ಗ್ರೈನ್ಸ್ ಅಂತ ತಗೊಂಡ್ರೆ ಒಂದು ವೆಜಿಟೇಟಿವ್ ಸೆಲ್ಸು, ಇನ್ನೊಂದು ಜನರೇಟಿವ್ ಸೆಲ್ಸ್ ಅಂತ ಇರುತ್ತೆ. ವೆಜಿಟೇಟಿವ್ ಸೆಲ್ಸ್ ಆ್ಯಂಡ್ ಜನರೇಟಿವ್ ಸೆಲ್ಸಲ್ಲಿ ದೇ ಹ್ಯಾವ್ 2 ಗ್ಯಾಮೆಟ್ಸ್. ಜನರೇಟಿವ್ ಸೆಲ್ಸಲ್ಲಿ ಏನಾಗುತ್ತೆ, 2 ಮೇಲ್ ಗ್ಯಾಮೆಟ್ಸ್ ಇರುತ್ತೆ. ಬಟ್ ವೆಜಿಟೇಟಿವ್ ಕೆಲಸ ಏನು, ಇದಕ್ಕೆ ಸಪೋರ್ಟ್ ಮಾಡೋದು, ನ್ಯೂಟ್ರಿಷನ್ ಕೊಡೋದು. ಓಕೆ, ಈ ಜನರೇಟಿವ್ ಸೆಲ್ಲಲ್ಲಿ 2 ಗ್ಯಾಮೆಟ್ಸ್ ಇರುತ್ತೆ. ಓಕೆ, ಅದನ್ನೇ ಹೇಳಿರೋದು. ದ ಪೋಲನ್ ಟ್ಯೂಬ್ ಕ್ಯಾರೀಸ್ 2 ಮೇಲ್ ಗ್ಯಾಮೆಟ್ಸ್ ಇರುತ್ತೆ. ದಿಸ್ ಮೇಲ್ ಗ್ಯಾಮೆಟ್ಸ್ ಇಂಟು ಎಂಬ್ರಿಯೋ ಸ್ಯಾಕ್ ಒಳಗಡೆ ರೀಚ್ ಆಗುತ್ತೆ ಥ್ರೂ ದಿ
pollen tube. Okay, then the pollen tube usually enters the ovule through the micropylar end region. Okay, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಡಯಾಗ್ರಾಮ್ ಬರೆದು ತೋರಿಸ್ತೀನಿ. ನಾವು ಫಸ್ಟೇ ಹೇಳಿದ್ದೀವಿ, ಒಂದು ಎಂಬ್ರಿಯೋಸ್ಯಾಕ್ ಡೆವಲಪ್ಮೆಂಟಲ್ಲಿ ಒಂದು ಮೈಕ್ರೋಪೈಲರ್ ಎಂಡ್ ರೀಜನ್ ಇರುತ್ತೆ ಆ್ಯಂಡ್ ಚಲಾಸಲ್ ಎಂಡ್ ಇರುತ್ತೆ. ಬಟ್ ದ ಪೋಲನ್ ಟ್ಯೂಬ್ ಯಾವುದಕ್ಕೆ ಎಂಟರ್ ಆಗುತ್ತೆ? ದ ಪೋಲನ್ ಟ್ಯೂಬ್ ಯೂಶಲಿ ಎಂಟರ್ಸ್ ಥ್ರೂ ದ ಓವ್ಯೂಲ್ ಥ್ರೂ ದ ಮೈಕ್ರೋಪೈಲರ್ ರೀಜನ್, ದೆನ್ ಎಂಟರ್ಸ್ ಟು one of the synergid through the filiform apparatus. Okay, in micropylar region contain filiform finger like projection. It is called filiform apparatus. What is the function of this filiform apparatus? The filiform apparatus of the synergids guide the entry of pollen grains. ನಾವು ಅವಾಗಲೇ ಡಿಸ್ಕಸ್ ಮಾಡಿದ್ದೀವಿ ಒಂದು ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ಎಂಬ್ರಿಯೋಸ್ಯಾಕಲ್ಲಿ ಫಂಕ್ಷನ್, ವಾಟ್ ಇಸ್ ದ ಫಂಕ್ಷನ್ ಆಫ್ ಫಿಲ್ಲಿಫಾರ್ಮ್ ಆಪರೇಟರ್ಸ್ ನೋಡಿದ್ದೀವಿ. ಒಂದು ಗೈಡ್ ಮಾಡುತ್ತೆ ಪೋಲನ್ ಟ್ಯೂಬು ಒಂದು ಎಗ್ಗು ಎಲ್ಲಿದೆ, ಇಲ್ಲಿಗೆ ಬಂದು ಜರ್ಮಿನೇಟ್ ಆಗಬೇಕು ಅಂತ ತೋರಿಸೋದು ಯಾರು ಅಂದರೆ ಈ ಫಿಲ್ಲಿಫಾರ್ಮ್ ಆಪರೇಟರ್ಸ್. ಓಕೆ, ದೆನ್ ದ ಮೇಲ್ ಗ್ಯಾಮೆಟ್ಸ್ ಆರ್ ರಿಲೀಸ್ಡ್ ಆ್ಯಂಡ್ ಫರ್ಟಿಲೈಸೇಷನ್ ಈಸ್ ಎಫೆಕ್ಟೆಡ್. ಓಕೆ, ಥ್ರೂ ದಿ ಪೋಲನ್ ಟ್ಯೂಬ್ ಮುಖಾಂತರ 2 ಮೇಲ್ ಗ್ಯಾಮೆಟ್ಸ್ ಬಂದು ಆ್ಯಂಡ್ ಮೈಕ್ರೋಪೈಲರ್ ಎಂಡ್ ರೀಜನಲ್ಲಿರೋ ಯಾವುದು 2 ಸೈನರ್ಜಿಟ್ ಮುಖಾಂತರ ಆ್ಯಂಡ್ ಅದರೊಳಗಿರೋ ಒಂದು ಎಗ್ ಜೊತೆಗೆ ಫ್ಯೂಸ್ ಆಗುತ್ತೆ. ಓಕೆ, ದ ಮೇಲ್ ಗ್ಯಾಮೆಟ್ಸ್ ಆರ್ ರಿಲೀಸ್ಡ್ ಆ್ಯಂಡ್ ಫರ್ಟಿಲೈಸೇಷನ್ ಈಸ್ ಎಫೆಕ್ಟೆಡ್. ಓಕೆ, ದ ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಥ್ರೂ ದ ಮೈಕ್ರೋಪೈಲ್. ಓಕೆ, ಪೋಲನ್ ಟ್ಯೂಬು ಮೈಕ್ರೋಪೋಲ್ ಮುಖಾಂತರ ಒಂದು ಎಂಬ್ರಿಯೋಸ್ಯಾಕ್ನ ಮೈಕ್ರೋಪೈಲ್ ಮುಖಾಂತರ ಒಂದು ಎಂಬ್ರಿಯೋಸ್ಯಾಕ್ನ ಎಂಟರ್ ಆಗುತ್ತೆ. ಆ ಪ್ರೋಸೆಸ್ಗೆ ನಾವು ಪೋರೋಗ್ಯಾಮಿ ಅಂತ ಹೇಳ್ತಾರೆ. ದ ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಥ್ರೂ ದ ಮೈಕ್ರೋಪೈಲ್, ಇಟ್ ಈಸ್ ಕಾಲ್ಡ್ ಪೋರೋಗ್ಯಾಮಿ. ದ ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಥ್ರೂ ದ ಚಲಾಜಾ, ಇಟ್ ಈಸ್ ಕಾಲ್ಡ್ ಚಲಾಜೋಗ್ಯಾಮಿ. ಓಕೆ, ಮೈಕ್ರೋಪೈಲ್ ಮುಖಾಂತರ ಪೋಲನ್ ಟ್ಯೂಬ್ ಎಂಟ್ರಿ ಆದರೆ ಅದನ್ನು ಪೋರೋಗ್ಯಾಮಿ ಅಂತ ಹೇಳ್ತಾರೆ. ಆ್ಯಂಡ್ ಎಂಟ್ರಿ ಆಫ್ ಪೋಲನ್ ಟ್ಯೂಬ್ ಥ್ರೂ ದ ಚಲಾಜಾ, ಇಟ್ ಈಸ್ ಕಾಲ್ಡ್ ಚಲಾಜೋಗ್ಯಾಮಿ. ಆ್ಯಂಡ್ ಆಫ್ ದ ಇಂಟೆಗ್ಯುಮೆಂಟ್ಸ್ ಇಟ್ ಈಸ್ ಕಾಲ್ಡ್ ಮೀಸೋಗ್ಯಾಮಿ. ಏನಾದರೂ ಪೋಲನ್ ಟ್ಯೂಬು ಇಂಟೆಗ್ಯುಮೆಂಟ್ ಮುಖಾಂತರ ಏನಾದರೂ ರೀಚ್ ಆದರೆ ಅದನ್ನು ನಾವು ಮೀಸೋಗ್ಯಾಮಿ ಅಂತ ಹೇಳ್ತಾರೆ. ಓಕೆ, ದೆನ್ ದ ಈವೆಂಟ್ಸ್ ಆಫ್ ಪೋಲನ್ ಪಿಸ್ಟಿಲ್ ಇಂಟರಾಕ್ಷನಲ್ಲಿ ಫೈನಲ್ ಆಗಿ ಏನಾಗುತ್ತೆ ಅಂದರೆ ದ ಪೋಲನ್ ಟ್ಯೂಬ್ ಆಫ್ಟರ್ ರೀಚಿಂಗ್ ದ ಓವರಿ ಆ್ಯಂಡ್ ಎಂಟರ್ಸ್ ದ ಓವ್ಯೂಲ್ ಥ್ರೂ ದ ಮೈಕ್ರೋಪೈಲ್ ಆ್ಯಂಡ್ ರಿಲೀಸಸ್ ದ ಮೇಲ್ ಗ್ಯಾಮೆಟ್. ಫೈನಲ್ ಆಗಿ ಇಷ್ಟೇ ಕಾನ್ಸೆಪ್ಟು. ಒಂದು ಆ್ಯಂಥರಲ್ಲಿ ಪೋಲನ್ ಗ್ರೇನ್ಸ್ ಡೈಸೆನ್ಸ್ ಮುಖಾಂತರ ರಿಲೀಸ್ ಆಗಿ ಒಂದು ಸ್ಟಿಗ್ಮಾಗೆ ಹೋಗುತ್ತೆ. ಸ್ಟಿಗ್ಮಾಯಿಂದ ಸ್ಟೈಲ್ ಮುಖಾಂತರ ಓವ್ಯೂಲ್ಗೆ ಬಂದು ಆ್ಯಂಡ್ ಅದರಲ್ಲಿ ಓವ್ಯೂಲ್ ಮುಖಾಂತರ ಅದರಲ್ಲಿ ಏನಾಗುತ್ತೆ, ಪೋಲನ್ ಗ್ರೇನ್ಸು ಇಂಟೈನ್ ಆ್ಯಂಡ್ ಎಕ್ಸೈನ್ ಇರುತ್ತೆ. ಇಂಟೈನಲ್ಲಿ ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗಿ ಪೋಲನ್ ಟ್ಯೂಬ್ ಜರ್ಮಿನೇಟ್ ಆಗಿ ಏನಾಗುತ್ತೆ, ಫೈನಲ್ ಆಗಿ ಅದರೊಳಗಿರೋ 2 ಮೇಲ್ ಗ್ಯಾಮೆಟ್ಸು ಮೈಕ್ರೋಪೈಲ್ ಎಂಡ್ ರೀಜನಲ್ಲಿರೋ ಸೈನರ್ಜಿಟು ಗೈಡ್ ಮಾಡುತ್ತೆ. ಫಿಲ್ಲಿಫಾರ್ಮ್ ಆಪರೇಟರ್ಸ್ ಗೈಡ್ ಮಾಡುತ್ತೆ, ಇಲ್ಲೇ ಎಗ್ಗಿದೆ ಬನ್ನಿ ಫರ್ಟಿಲೈಸ್ ಮಾಡಿ ಅಂತ ಗೈಡ್ ಮಾಡುತ್ತೆ. ಆ ಗೈಡ್ ಮಾಡಿದ ತಕ್ಷಣ 2 ಮೇಲ್ ಗ್ಯಾಮೆಟ್ಸು ಎಲ್ಲೋಗುತ್ತೆ, 2 ಮೇಲ್ ಗ್ಯಾಮೆಟ್ಸಲ್ಲಿ 1 ಗ್ಯಾಮೆಟ್ಸ್ ಎಲ್ಲೋಗುತ್ತೆ, ಎಗ್ ಆಪರೇಟರ್ಸ್ ಜೊತೆ ಫ್ಯೂಸ್ ಆಗಿ ಆ್ಯಂಡ್ ಫಾರ್ಮೇಷನ್ ಟು ಲೀಡ್ಸ್ ಝೈಗೋಟ್ ಆಗಿ ಫಾರ್ಮೇಷನ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಫಿಲ್ಲಿಫಾರ್ಮ್ ಆಪರೇಟರ್ಸ್. Students, let's recall about the concept of pollen pistil interaction. Okay, first it refers to the events of deposition on germination of pollen on stigma, growth of pollen tube through the style and entry of pollen tube into the ovary. Okay, here this is ಆಂಥರ್. ಓಕೆ, ಇದೇನಿದು ಆಂಥರ್. ಈ ಆಂಥರ್ ಏನಾಗುತ್ತೆ, ಡೈಸೆನ್ಸ್ ಮುಖಾಂತರ ಪೋಲನ್ ಏನು ಮಾಡುತ್ತೆ, ಪೋಲನ್ ಗ್ರೇನ್ಸ್ನ ಜರ್ಮಿನೇಟ್ ಮಾಡುತ್ತೆ. ಏನು ಮಾಡುತ್ತೆ, ಪೋಲನ್ ಗ್ರೇನ್ಸ್ನ ಜರ್ಮಿನೇಟ್ ಮಾಡುತ್ತೆ. ದೆನ್ ಏನಾಗುತ್ತೆ, ದಿಸ್ ಈಸ್ ಪಿಸ್ಟಿಲ್.
ಇದೇನಿದು ಪಿಸ್ಟಿಲ್ ಆ್ಯಂಡ್ this is ovule. Okay, then this plant releases this anther will be releases into pollen grains. Okay, this pollen grains structure you have understood. Okay, pollen grains contain exine and intine. Okay, exine is made up of molecule, it is called sporopollenin. Okay, it is a hardest material. sporopollenin ಇಂದ exine ಆಗಿದೆ. and intine, okay, intine ಇದೆ. okay, after bursting or dehiscence of anther to release the so many types of pollen grains release ಆಗುತ್ತೆ. okay, pollen grains release ಆಗಿ ಏನಾಗುತ್ತೆ, ಆಫ್ಟರ್ ಈ ಸ್ಟಿಗ್ಮಾಗೆ ಗೊತ್ತಿರುತ್ತೆ ರೈಟ್ ಟೈಪ್ ಪೋಲನ್ ಗ್ರೇನ್ಸ್ ಯಾವುದು, ರಾಂಗ್ ಟೈಪ್ ಪೋಲನ್ ಗ್ರೇನ್ಸ್ ಯಾವುದು ಅಂತ ಗೊತ್ತಿರುತ್ತೆ. ವೆದರ್ ಇಟ್ ಈಸ್ ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್, ಏನಾದರೂ ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್ ಏನಾದರೂ ಆದರೆ ಇಟ್ ಲೀಡ್ಸ್ ಟು ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್. ರೈಟ್ ಫರ್ಟಿಲೈಸೇಷನ್ ಆದರೆ ರೈಟ್ ಪೋಲನ್ ಗ್ರೇನ್ಸ್ ಆದರೆ ಏನಾಗುತ್ತೆ, ಪೋಸ್ಟ್ ಈವೆಂಟ್ಸ್ ಆಗುತ್ತೆ. ಅಂದರೆ ಪೋಸ್ಟ್ ಫರ್ಟಿಲೈಸೇಷನ್ ಆಗುತ್ತೆ, ಅಂದರೆ ಝೈಗೋಟ್ ಫಾರ್ಮೇಷನ್ ಆಗುತ್ತೆ, ಸೀಡ್ ಫಾರ್ಮೇಷನ್ ಆಗುತ್ತೆ, ಫ್ರೂಟ್ ಫಾರ್ಮೇಷನ್ ಆಗುತ್ತೆ. ಓಕೆ, ಒಂದು ಪ್ಲಾಂಟ್ ಆಗಿ ಡೆವಲಪ್ ಆಗುತ್ತೆ. ಈ ವೆದರ್ ಇಟ್ ಈಸ್ ರಾಂಗ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್, ಕಂಪ್ಲೀಟಾಗಿ ರಾಂಗ್ ಟೈಪ್ ಏನಾದರೂ ಆದರೆ ಫರ್ದರ್ ಈವೆಂಟ್ಸ್ ಕೂಡ ಇದರಲ್ಲಿ ಯಾವುದೇ ರೀತಿ ನಡೆಯಲ್ಲ. ಓಕೆ, ಇದು ಪೋಲನ್ ಗ್ರೇನ್ಸ್. ಈ ಪೋಲನ್ ಗ್ರೇನ್ಸು ಒಂದು ಯಾವುದೋ ಒಂದು ಬಯೋಟಿಕ್ ಆರ್ ಎ ಬಯೋಟಿಕ್ ಏಜೆಂಟ್ ಮುಖಾಂತರ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಓಕೆ, ಒಂದು ಬಯೋಟಿಕ್ ಆರ್ ಎ ಬಯೋಟಿಕ್ ಮುಖಾಂತರ, ಎ ಬಯೋಟಿಕ್ ಏಜೆಂಟ್ಸ್ ಮುಖಾಂತರ, ಫಾರ್ ಎಕ್ಸಾಂಪಲ್ ಎ ಬಯೋಟಿಕ್ ಅಂದರೆ ವಾಟರ್ ಆ್ಯಂಡ್ ವಿಂಡ್ ಮುಖಾಂತರ ಏನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ಟು ದ ಸ್ಟಿಗ್ಮಾ, ದಿಸ್ ಈಸ್ ದ ಸ್ಟಿಗ್ಮಾ. ಓಕೆ, ಸ್ಟಿಗ್ಮಾಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ಸ್ಟಿಗ್ಮಾಗೆ ಗೊತ್ತಿರುತ್ತೆ ರೈಟ್ ಟೈಪ್ ಯಾವುದು, ರಾಂಗ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್ ಯಾವುದು ಅಂತ ಗೊತ್ತಿರುತ್ತೆ. ಓಕೆ, ವೆದರ್ ಏನಾದರೂ ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್ ಅಂತ ಏನಾದರೂ ಆದರೆ, ಏನಾದರೂ ರೈಟ್ ಟೈಪ್ ಆಫ್ ಪೋಲನ್ ಗ್ರೇನ್ಸ್ ಅಂತ ಏನಾದರೂ ಗೊತ್ತಾದರೆ ಏನಾಗುತ್ತೆ, ಇದರಲ್ಲಿ ಫಸ್ಟು ಏನಾಗುತ್ತೆ, ಈ ಪೋಲನ್ ಗ್ರೇನ್ಸಲ್ಲಿ ಇಂಟೈನಲ್ಲಿ ಏನಾಗುತ್ತೆ, ವೇಟ್, ನೆಕ್ಸ್ಟ್ ಏನಾಗುತ್ತೆ, ಈ ಇಂಟೈನ್ ಅಲ್ಲಿರೋ ಜರ್ಮ್ ಪೋರ್ನ ಫಾರ್ಮೇಷನ್ ಮಾಡುತ್ತೆ. ಓಕೆ, ಇದು ಎಕ್ಸೈನು, ಇಂಟೈನು. ಆ್ಯಂಡ್ ಈ ಸ್ಮಾಲ್ ಆಬ್ಸೆನ್ಸ್ ಆಫ್ ಸ್ಪೋರೋಪೊಲನಿನ್, ಈ ಸ್ಪೋರೋಪೊಲನಿನ್ ಇಲ್ವೇ ಇಲ್ಲ. ಇದು ಈ ಸ್ಪೋರೋಪೊಲನಿನ್ನ ಆಬ್ಸೆನ್ಸ್ ಆಫ್ ಸ್ಪೋರೋಪೊಲನಿನ್ ರೀಜನ್ನ ಏನಂತ ಹೇಳ್ತಾರೆ ಅಂದರೆ ಜರ್ಮ್ ಪೋರ್ ಅಂತ ಹೇಳ್ತಾರೆ. ಈ ಜರ್ಮ್ ಪೋರ್ ರೀಜನಲ್ಲಿ ಏನಾಗುತ್ತೆ, ಒಂದು ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗುತ್ತೆ. ಕಂಪ್ಲೀಟಾಗಿ ಏನಾಗುತ್ತೆ, ಪೋಲನ್ ಟ್ಯೂಬ್ ಫಾರ್ಮೇಷನ್ ಆಗುತ್ತೆ. ದ ಇನ್ನರ್ ಇಂಟೈನ್ ಗ್ರೋಸ್ ಔಟ್ ಆ್ಯಸ್ ಎ ಪೋಲನ್ ಟ್ಯೂಬ್ ಫ್ರಮ್ ಜರ್ಮ್ ಪೋರ್. ದ ಎನ್ಸೈಮ್ ಯಾವ್ಯಾವ, ಒಂದು ಜರ್ಮ್ ಪೋರ್ ಆಗಬೇಕಾದ್ರೆ ಯಾವ್ಯಾವ, ಜರ್ಮ್ ಟ್ಯೂಬ್ ಆಗಬೇಕಾದ್ರೆ ಯಾವ್ಯಾವ ಎನ್ಸೈಮ್ ಇರಬೇಕು, ದ ಎನ್ಸೈಮ್ಸ್ ಲೈಕ್ ಎ ಅಮೈಲೈಸ್, ಎಸ್ಟರೇಸ್ ಆ್ಯಂಡ್ ರೈಬೋನ್ಯೂಕ್ಲಿಯೇಸ್ ಪ್ರೆಸೆಂಟ್ ಇನ್ ದ ಪೋರ್ ಹೆಲ್ಪ್ ಇನ್ ಪೋಲನ್ ಟ್ಯೂಬ್ ಜರ್ಮಿನೇಷನ್. ಓಕೆ, ದೆನ್ ಈ ಪೋಲನ್ ಟ್ಯೂಬಲ್ಲಿ, ಈ ಪೋಲನ್ನಲ್ಲಿ ಒಂದು ವೆಜಿಟೇಟಿವ್ ಸೆಲ್ ಇರುತ್ತೆ ಆ್ಯಂಡ್ ಜನರೇಟಿವ್ ಸೆಲ್ಸ್ ಇರುತ್ತೆ. ಓಕೆ, ವೆಜಿಟೇಟಿವ್ ಸೆಲ್ಸ್ ಆ್ಯಂಡ್ ಜನರೇಟಿವ್ cells are the two types present inside the pollen grains. Okay, then vegetative cells ಏನು ಮಾಡುತ್ತೆ, ಇದಕ್ಕೆ ನ್ಯೂಟ್ರಿಷನ್ನ ಸಪ್ಲೈ ಮಾಡಿದ್ರೆ ವೆಜಿಟೇಟಿವ್ ಸೆಲ್ಸು, ಜನರೇಟಿವ್ ಸೆಲ್ಸ್ ಒಳಗಡೆ ಟೂ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಇರುತ್ತೆ, ಮೇಲ್ ಗ್ಯಾಮೆಟ್ಸ್ ಇರುತ್ತೆ. ಓಕೆ, ಟೂ ಮೇಲ್ ಗ್ಯಾಮೆಟ್ಸ್ ಇನ್ಸೈಡ್ ದ ಜನರೇಟಿವ್ ಸೆಲ್ಸ್. ಓಕೆ, ಆಮೇಲೆ ಫೈನಲ್ ಆಗಿ ಡೆವಲಪ್ ಆಗ್ತಾ ಆಗ್ತಾ ಇದ್ರೊಳಗಿರೋ ನ್ಯೂಟ್ರಿಯೆಂಟ್ಸ್ ಮೆಟೀರಿಯಲ್ಸ್ ಎಲ್ಲ ಏನಾಗುತ್ತೆ, ಈ ಜರ್ಮ್ ಟ್ಯೂಬಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇವೆಲ್ಲ ಎಲ್ಲಾಗುತ್ತೆ, ಸ್ಟೈಲ್ ಒಳಗಡೆ ಆಗೋದು. ಓಕೆ, ಹಿಂಗೊಂದು ಸ್ಟೈಲ್ ಇದ್ದರೆ ಇದ್ರೊಳಗೆ ಈ ಸ್ಟಿಗ್ಮಾ ಒಳಗಡೆ ಏನಾಗುತ್ತೆ, ಕಂಪ್ಲೀಟಾಗಿ ಬಂದು ಓವ್ಯೂಲ್ನ ರೀಚ್ ಆಗುತ್ತೆ. ಯಾವುದು, ಈ ಪೋಲನ್ ಟ್ಯೂಬು ಓವ್ಯೂಲ್ನ ಕಂಪ್ಲೀಟಾಗಿ ರೀಚ್ ಆಗುತ್ತೆ. ಓವ್ಯೂಲ್ ಒಳಗಡೆ ಏನಿರುತ್ತೆ, ಒಂದು ಎಂಬ್ರಿಯೋ ಸ್ಯಾಕ್ ಇರುತ್ತೆ. ಈ ಥರ ಎಂಬ್ರಿಯೋ ಸ್ಯಾಕ್ ಇರುತ್ತೆ. ಕಂಪ್ಲೀಟಾಗಿ ಇದು ಒಂದು ಎಂಬ್ರಿಯೋ ಸ್ಯಾಕ್. ಈ ಎಂಬ್ರಿಯೋ ಸ್ಯಾಕ್ ಒಳಗಡೆ ಏನಿರುತ್ತೆ, ಇದು ಚಲಾಜಲ್ ಎಂಡು, ದಿಸ್ ಈಸ್ ಮೈಕ್ರೋಪೈಲರ್ ಎಂಡ್. ಈ ಮೈಕ್ರೋಪೈಲರ್ ಎಂಡ್ ರೀಜನಲ್ಲಿ ಏನಾಗುತ್ತೆ, ಒಂದು ಪೋಲನ್ ಟ್ಯೂಬ್ ಜರ್ಮಿನೇಷನ್ ಫಾರ್ಮೇಷನ್ ಆಗುತ್ತೆ. ಓಕೆ, ಇದನ್ನು ಪೋಲನ್ ಟ್ಯೂಬ್ ಅಂತ ಹೇಳ್ತಾರೆ. ಓಕೆ,
ಈ ಪೋಲನ್ ಟ್ಯೂಬ್ ಒಳಗಡೆ ಏನಾಗುತ್ತೆ, ಪೋಲನ್ ಟ್ಯೂಬ್ ಒಳಗಡೆ ಗ್ಯಾಮೆಟ್ಸ್ ಬಂದು ಇದು ಮೈಕ್ರೋಪೈಲರ್ ರೀಜನ್ ಅಲ್ವಾ. ಈ ಮೈಕ್ರೋಪೈಲರ್ ರೀಜನ್ ಒಳಗಡೆ ಏನಿರುತ್ತೆ, ಎಗ್ ಆಪರೇಟಸ್ ಇರುತ್ತೆ. ಓಕೆ, ಎಗ್ ಆಪರೇಟಸ್ ಇರುತ್ತೆ. ಆ್ಯಂಡ್ ಫಿಲ್ಲಿಫಾರ್ಮ್ ಪ್ರೊಜೆಕ್ಷನ್ ಸ್ಟ್ರಕ್ಚರ್ ಇಟ್ ಇಸ್ ಕಾಲ್ಡ್ ಫಿಲ್ಲಿಫಾರ್ಮ್ ಆಪರೇಟಸ್ ಅಂತ ಹೇಳ್ತಾರೆ. ಈ ಫಿಲ್ಲಿಫಾರ್ಮ್ ಆಪರೇಟಸ್ ಫಂಕ್ಷನ್ ಏನಂದರೆ, ಇದ್ರೊಳಗಿರೋ ಮೇಲ್ ಗ್ಯಾಮೆಟು ಎಗ್ಗು ಎಲ್ಲಿದೆ ಅಂತ ಗೈಡ್ ಮಾಡೋದು ಯಾರು ಅಂದರೆ ಈ ಫಿಲ್ಲಿಫಾರ್ಮ್ ಆಪರೇಟಸ್. ಓಕೆ, ಈ ಫಿಲ್ಲಿಫಾರ್ಮ್ ಆಪರೇಟಸ್ ಕೆಲಸನೇ ಅದು. ಇದ್ರೊಳಗೆ ಪೋಲನ್ ಟ್ಯೂಬ್ ಮುಖಾಂತರ ಬಂದಿರುವ ಮೇಲ್ ಗ್ಯಾಮೆಟ್ಸ್ಗೆ ಈ ಎಗ್ ಜೊತೆ ಕಂಬೈಂಡ್ ಆಗೋಕ್ಕೆ ತೋರಿಸೋದೇ ಯಾರು ಅಂದರೆ ಈ ಪ್ರೊಜೆಕ್ಷನ್ ಲೈಕ್ ಸ್ಟ್ರಕ್ಚರ್ ಫಿಲ್ಲಿಫಾರ್ಮ್ ಆಪರೇಟಸ್. ಓಕೆ, ದೆನ್ ದೀಸ್ ಟು ಮೇಲ್ ಗ್ಯಾಮೆಟ್ಸ್ ಫ್ಯೂಸ್ ಟು ಎಗ್ ಸೆಲ್ ಜೊತೆ ಫ್ಯೂಸ್ ಆಗುತ್ತೆ. ಓಕೆ, ಇದನ್ನೇ ನಾವು ಕಂಪ್ಲೀಟಾಗಿ ಇಷ್ಟೆಲ್ಲ ಈವೆಂಟ್ಸ್ ನಾವು ಯಾವುದ್ರಲ್ಲಿ ನೋಡ್ತೀವಿ ಅಂದರೆ ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್. ಓಕೆ, ದ ಪೋಲನ್ ಗ್ರೇನ್ಸ್ ಒಂದು ಸ್ಟಿಗ್ಮಾದ ಮೇಲೆ ಬೀಳುತ್ತಲ್ಲ, ಆ್ಯಂಡ್ ಮೇಲ್ ಗ್ಯಾಮೆಟ್ಸಿಂದ ಫೀಮೇಲ್ ಗ್ಯಾಮೆಟ್ಸ್ನ ರೀಚ್ ಆಗೋವರೆಗೂ ಒಂದು ಪೋಲನ್ ಗ್ರೇನ್ಸು ಒಂದು ಸ್ಟಿಗ್ಮಾ ಜೊತೆ ರೀಚ್ ಆಗೋವರೆಗೂ ಏನೆಲ್ಲ ಒಂದು ಓವ್ಯೂಲ್ಸ್ ರೀಚ್ ಆಗೋವರೆಗೂ ಏನೆಲ್ಲ ಈವೆಂಟ್ಸು ನಾವು ನೋಡ್ತೀವೋ ಅದನ್ನೇ ನಾವು ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ಸ್ ಅಂತ ಹೇಳೋದು. ಓಕೆ, ದಿಸ್ ಈಸ್ how the anther will be pollen grains will be reaches into ovule, and this entering the ovule and gets next post fertilization events will be takes place like after formation of zygote, then occurs in fertilization. Okay students, now I will stop here. Remaining concept I will continue on next video. Thank you. Jai Shri Gurudev.